ಓಂ ಶ್ರೀ ಗಣೇಶಾಯ ನಮಃ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಗಜಾನನಂ ಭೂತಗಣಾದಿಸೇವಿತಂ ಕಪಿತ್ತಜಂಬೂಫಲಸಾರಭಕ್ಷಿತಂ ಉಮಾಸುತಂ ಶೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರಪಾದಪಂಕಜಂ. ಸರ್ವಮಂಗಲಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೇ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ನಮಃ ಸೂರ್ಯಾಯ ಚಂದ್ರ ಮಂಗಲಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಈ ವಾಹಿನಿ ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ತಮಗೆಲ್ಲರಿಗೂ ಈ ವಾರದಲ್ಲಿ ಬರತಕ್ಕಂತಹ ಶ್ರೀ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮಾತೆ ಸ್ವರ್ಣ ಗೌರಿ ಹಾಗೂ ವಿಘ್ನ ನಿವಾರಕ ಗಣೇಶನ ಅನುಗ್ರಹದಿಂದ ತಮಗೆಲ್ಲರಿಗೂ ಆಯುರಾರೋಗ್ಯ ಶಕ್ತಿ ಜಯಲಾಭ ಸಿದ್ಧಿ ಸುಖ ಶಾಂತಿಗಳು ಸಿಗಲೆಂದು ಹಾರೈಕೆ ಮಾಡುತ್ತಾ ವಾರ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ. ಇದೇ ಆಗಸ್ಟ್ 24 ಭಾನುವಾರದಿಂದ ಆಗಸ್ಟ್ 30 ಶನಿವಾರದವರೆಗಿನ ವಾರ ಭವಿಷ್ಯವನ್ನು ಈಗ ಅವಲೋಕನ ಮಾಡೋಣ. ಭಾದ್ರಪದ ಮಾಸದ ಆರಂಭ ಆಗುತ್ತಿರುವಂತಹ ಪರ್ವಕಾಲದ ಈ ವಾರ ಪ್ರಸಿದ್ಧವಾದಂತಹ ಸ್ವರ್ಣ ಗೌರಿ ವ್ರತ, ಗೌರಿ ಪೂಜೆ ಹಾಗೂ ವರಸಿದ್ಧಿ ವಿನಾಯಕ ವ್ರತ ಎಂದು ಪ್ರಖ್ಯಾತವಾದಂತಹ ಗಣೇಶನ ಹಬ್ಬದ ಬರುವಂತಹ ಒಂದು ಪರ್ವಕಾಲದ ವಾರ ಆಗಿರುತ್ತೆ. ಅದೇ ರೀತಿ ಋಷಿ ಪಂಚಮಿ, ಬಲರಾಮ ಜಯಂತಿ, ವರಾಹ ಜಯಂತಿ ಮುಂತಾದ ಹಲವಾರು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಮಹತ್ವದ ದಿನವಾಗಿದೆ. ಚಾತುರ್ಮಾಸದಲ್ಲಿ ಶ್ರಾವಣ ಮತ್ತು ಭಾದ್ರಪದ ಮಾಸಗಳು ಆ ವ್ರತಗಳನ್ನು ವಿಶೇಷವಾಗಿ ತರುವಂತಹ ಒಂದು ತಿಂಗಳಾಗಿರುತ್ತೆ. ಹಾಗಾಗಿ ಈಗಾಗಲೇ ಶ್ರಾವಣ ಮಾಸದ ವಿವಿಧ ದೇವತಾ ವ್ರತಗಳನ್ನು ಮುಗಿಸಿದ ಬಳಿಕ ಈಗ ಭಾದ್ರಪದ ಮಾಸದಲ್ಲಿ ನಾವು ಕಾಲಿರಿಸಿದ್ದೇವೆ. ಹಾಗಾಗಿ ಈ ವಾರದ ಪಂಚಾಂಗದ ವಿಶೇಷಗಳನ್ನು ತಿಳಿದುಕೊಳ್ಳೋಣ. ಮೊದಲು 24ನೇ ತಾರೀಕು ಭಾನುವಾರದಂದು ಭಾದ್ರಪದ ಮಾಸದ ಆರಂಭ. ಭಾದ್ರಪದ ಶುಕ್ಲ ಪಾಡ್ಯಮಿ ಅಥವಾ ಪ್ರಥಮ ತಿಥಿ ಇಂದು ಬರುವಂಥ ಚಂದ್ರ ದರ್ಶನ ಆಗುವಂಥದ್ದು ಹುಬ್ಬ ನಕ್ಷತ್ರ ಇರುವಂಥದ್ದು ದಿನ ಆಗಿರುತ್ತೆ. ಜೊತೆಗೆ ಶಿವಯೋಗ ಭವಕರಣ ಇರುವಂಥದ್ದು ಉತ್ತಮವಾದ ದಿನ ಆಗಿರುತ್ತೆ. ಶುಭ ದಿನ ಅಂದರೆ ಉತ್ತಮವಾದ ಯಾವುದೇ ಒಂದು ಕೆಲಸ ಕಾರ್ಯಗಳಿಗೆ ಉತ್ತಮವಾದ ದಿನ ಆಗಿರುವಂಥದ್ದು. ಜೊತೆಗೆ ಇಂದು ಚಾತುರ್ಮಾಸದಲ್ಲಿ ಕೆಲವೊಂದು ಭಾಗದಲ್ಲಿ ಮೌನ ವ್ರತವನ್ನು ಆಚರಣೆ ಮಾಡುವಂಥ ಪದ್ಧತಿಗಳು ಸಹ ಇರ್ತವೆ. ಚಾತುರ್ಮಾಸದ ವಿವಿಧ ವ್ರತಗಳು ವಿಶೇಷವಾಗಿ ಯತಿಗಳು, ಸನ್ಯಾಸಿಗಳು ಅವರೆಲ್ಲ ಕೆಲವೊಂದು ಪ್ರಾಂತ್ಯದಲ್ಲಿ ಮೌನ ವ್ರತವನ್ನು ಆಚರಣೆ ಮಾಡುವಂಥ ಪದ್ಧತಿ ಇರುತ್ತೆ. ಇನ್ನು 25ನೇ ತಾರೀಕು ಸೋಮವಾರ ಭಾದ್ರಪದ ಶುಕ್ಲ ಬಿದಿಗೆ ಉತ್ತರ ನಕ್ಷತ್ರ ಸಿದ್ಧಯೋಗ ಕೌಲವಕರಣ ಇರುವಂಥದ್ದು ಶುಭ ದಿನ ಆಗಿರುತ್ತೆ ಯಾವುದೇ ಕೆಲಸ ಕಾರ್ಯಗಳಿಗೆ. ಜೊತೆಗೆ ಇಂದು ಒಂದು ಮಹತ್ವದ ದಿನ ವರಾಹ ಜಯಂತಿ, ಅಂದರೆ ವರಾಹಾವತಾರವು ಉದ್ಭವಿಸಿದಂತಹ ದಿನ ಆಗಿರುತ್ತೆ. ದಶಾವತಾರಗಳಲ್ಲಿ ಒಂದಾದಂತಹ ಆ ಒಂದು ಭೂವರಾಹ ಸ್ವರೂಪನು ಒಂದು ಭೂಮಿಯನ್ನು ಅಲ್ಲಿ ಉದ್ಧರಿಸಲು, ಅಂದರೆ ಭೂಮಿಗೆ ಬಂದ ಸಂಕಷ್ಟ ನಿವಾರಣೆ ಭಗವಂತನು ಅಲ್ಲಿ ಆ ವರಾಹದ ರೂಪವನ್ನು, ಅಂದರೆ ಯಜ್ಞ ವರಾಹದ ರೂಪವನ್ನು ತಾಳಿಕೊಂಡು ಅಲ್ಲಿ ಭೂಮಿಯನ್ನು ಭೂ ನಿವಾಸಿಗಳನ್ನು ಸಂರಕ್ಷಣೆ ಮಾಡಿದಂಥ ದಿನ ವರಾಹ ಜಯಂತಿ ಆಗಿರುತ್ತೆ. ಇನ್ನು 26ನೇ ತಾರೀಕು ಒಂದು ಮಹತ್ವವಾದ ದಿನ ಗೌರಿ ಹಬ್ಬದ ದಿನ. ಹರಿತಾಲಿಕ, ಸ್ವರ್ಣ ಗೌರಿ ವ್ರತ ಮುಂತಾದ ಹೆಸರುಗಳಿಂದ ಕಂಡುಬಂಥ ಪ್ರಸಿದ್ಧವಾದಂತಹ ಹಲವಾರು ಪುರಾಣಗಳಲ್ಲಿ, ಹಲವಾರು ಕಥೆಗಳಲ್ಲಿ, ಜೊತೆಗೆ ಹಲವಾರು ನಮ್ಮ ಧಾರ್ಮಿಕ ನಿದರ್ಶನಗಳಲ್ಲಿ ಪ್ರಸಿದ್ಧವಾದಂತಹ ಈ ದಿನ ಸ್ವರ್ಣ ಗೌರಿ ವ್ರತ ಅಥವಾ ಗೌರಿ ಹಬ್ಬ, ಗೌರಿ ಪೂಜೆ ಮುಂತಾದ ಹೆಸರುಗಳಿಂದ ಕಳೆಪಡುವಂಥದ್ದು. ಆ ಮಂಗಳವಾರನೇ ಬಂದಿರೋ ಕಾರಣ ವಿಶೇಷವಾದ ಮಹತ್ವತೆ. ಮಂಗಳವಾರ ಆಕೆಯು ಮಂಗಳಾಂಬೆಯೂ ಹೌದು, ಆಕೆಯು ಸ್ವರ್ಣಾಂಬಿಕೆಯೂ ಹೌದು, ಆ ಜಗಜ್ಜನನಿಯೂ ಹೌದು. ಅಂತಹ ಮಾತೆಯ ಈ ಗೌರಿ ಹಬ್ಬವು ಈ ಬಾರಿ ಮಂಗಳವಾರದಂದು ಬಂದಿದ್ದು ಬಹಳ ಉತ್ತಮವಾದ ಒಂದು ಆಯ್ಕೆ. ಜೊತೆಗೆ ಇಂದು ಹಸ್ತ ನಕ್ಷತ್ರ, ಸಾಧ್ಯ ಯೋಗ, ಗರಜೀಕರಣ ಇರುವಂಥದ್ದು ಅತ್ಯುತ್ತಮವಾದ ಯೋಗ ಬಲದಲ್ಲಿರುತ್ತೆ. ಹಾಗಾಗಿ ತಾಯಿಯ ಒಂದು ವ್ರತವನ್ನು ಅನುಚಾನವಾಗಿ ಅನುಸರಿಸಿಕೊಂಡು ಬಂದವರು ಅದನ್ನು ಒಂದು ಪದ್ಧತಿಯಂತೆ ಆಚರಣೆ ಮಾಡ್ತಾರೆ. ಇನ್ನು ಯಾರು ಹೊಸದಾಗಿ ಆಚರಣೆ ಮಾಡಬೇಕಂದ್ರೆ ಯಾವುದೇ ರೀತಿಯ ಒಂದು ಸರಳವಾದ ಭಕ್ತಿ ಮಾರ್ಗದ ಮೂಲಕ ಆಚರಣೆ ಮಾಡಿ. ಯಾಕಂದರೆ ಹಿಂದಿನಿಂದ ಪರಂಪರೆಯಿಂದ ಬಂದವರು ಮಾತ್ರ ಅದನ್ನು ಗೌರಿ ಹಾಗೂ ಗಣೇಶನ ಇಡಿಸುವಂಥ ಪದ್ಧತಿ ಕೆಲವೊಂದು ಭಾಗದಲ್ಲಿರುತ್ತೆ. ಕೆಲವೊಬ್ಬರು ತಮಗೆ ಒಂದು ಆಸಕ್ತಿ ಇದೆ, ನಾವು ಮಾಡ್ಬೋದಾ ಅನ್ನೋದೊಂದು ಜಿಜ್ಞಾಸೆ ಇರುತ್ತೆ. ಅಂಥವರು ವಿಶೇಷವಾಗಿ ಯಾವುದೇ ರೀತಿಯ ದೇವಿಯ ಚಿತ್ರಪಟ ನಿಮ್ಮ ಮೇಲೆ ಇರುತ್ತೆ, ಯಾವುದೇ ಒಂದು ಅಮ್ಮನವರ ಚಿತ್ರಪಟವನ್ನು ಇರಿಸಿಕೊಂಡು ಕಲಶವನ್ನು ಅಲ್ಲಿ ಸ್ಥಾಪನೆ ಮಾಡಿಕೊಂಡು ಗೌರಿಯ ಸ್ತೋತ್ರ, ಸ್ವರ್ಣ ಗೌರಿಯ ಸ್ತೋತ್ರ ಅಂತ ಬರುತ್ತೆ, ಅಷ್ಟೋತ್ತರ ಶತನಾಮ ಅಂತ ಬರುತ್ತೆ, ಅಥವಾ ಈ ಲಲಿತಾ ಅಷ್ಟೋತ್ತರ, ಲಲಿತಾ ಸಹಸ್ರನಾಮ, ಅಥವಾ ದೇವಿಗೆ ದುರ್ಗಾ ಅಷ್ಟೋತ್ತರ ಮುಂತಾದ ಅಮ್ಮನವರಿಗೆ ಸಂಬಂಧಪಟ್ಟ ಯಾವುದೇ ಸ್ತುತಿ ಸ್ತೋತ್ರಗಳಿಂದ ಅಲ್ಲಿ
ಹೂವು ಅರಿಶಿನ ಕುಂಕುಮಗಳಿಂದ ಅರ್ಚನೆ ಮಾಡಿ ನಿಮಗೆ ಒಂದು ಮನಸ್ಸಿಗೆ ಒಪ್ಪುವಂಥ ಯಾವುದೇ ನೈವೇದ್ಯಗಳನ್ನು ಹಣ್ಣು ಹಂಪಲುಗಳನ್ನು ಅಲ್ಲಿ ಸಮರ್ಪಣೆ ಮಾಡಿ ಪ್ರಾರ್ಥನೆ ಮಾಡ್ಬೋದು. ವಿಶೇಷವಾಗಿ ವಿವಾಹಕ್ಕೆ ಬಂಧಕ ಇದ್ದರೆ, ವಿವಾಹಕ್ಕೆ ವಿಳಂಬ ಆದರೆ, ಜೊತೆಗೆ ಸಂತತಿಗೆ ಬಂಧಕ ಇದ್ದರೆ, ಸಂತತಿಗೆ ವಿಳಂಬ ಆಗ್ತಾಯಿದ್ರೆ, ಅಥವಾ ಉದ್ಯೋಗದ ವಿಚಾರ ಇರ್ಬೋದು, ಅಥವಾ ಯಾವುದೇ ರೀತಿಯ ಈ ಕೋರ್ಟು ಕೇಸು ವಿವಾದಗಳು, ಅಥವಾ ಸ್ತ್ರೀ ಪುರುಷ ಸಂಬಂಧಿತವಾದ ಪತಿ ಪತ್ನಿಯರ ಮಧ್ಯೆ ಸಾಮರಸ್ಯದ ಕೊರತೆ, ಇವೆಲ್ಲ ಇದ್ದಾಗ ತಾಯಿ ಗೌರಿಯನ್ನು ಬೇಡಿಕೆ ಮಾಡುವಂಥದ್ದು. ಅಥವಾ ಯಾವುದೇ ನಿಮ್ಮ ದೀರ್ಘಕಾಲದ ಯಾವುದೇ ಕನಸುಗಳು ಈಡೇರಿಲ್ಲ, ಅದಕ್ಕೆ ಪದೇ ಪದೇ ವಿಘ್ನಗಳು, ಶತ್ರು ಬಾಧೆಗಳು, ಶತ್ರು ಪೀಡೆಗಳು ಬರ್ತವೆ, ಆಕೆಯು ಸಕಲ ದುಷ್ಟ ಸಂಹಾರ ಮಾಡುವಂಥ ಸಾಮರ್ಥ್ಯಗಳು, ಸಕಲ ಸನ್ಮಂಗಳವನ್ನು ತರುವಂತಹ ಸಾಮರ್ಥ್ಯವುಳ್ಳಂತಹ ಜಗನ್ಮಾತೆ ಆಕೆ ಇಂದು ಮಂಗಳವಾರದಂದು ಗೌರಿ ಹಬ್ಬ ಬಂದಿರೋ ಕಾರಣ ವಿಶೇಷವಾಗಿ ಆ ತಾಯಿಯ ಕುರಿತಾದ ವಿಶೇಷ ಚಿಂತನೆಯನ್ನು, ಭಕ್ತಿಯನ್ನು, ಧ್ಯಾನವನ್ನು ಮಾಡೋದ್ರಿಂದ ಅಥವಾ ನಿಮಗೆ ಅನುಕೂಲವಾದ ರೀತಿಯಲ್ಲಿ ದೇವಿಯ ಸ್ತುತಿ ಸ್ತೋತ್ರಗಳನ್ನು ಪಠನೆ ಮಾಡೋದು. ಹಾಗಾಗಿ ಅಲ್ಲಿ ಮಾನಸಿಕ ಭಕ್ತಿಯು ಸಹ ಭಾಳ ಉತ್ತಮವಾಗಿರೋ ಜೊತೆಗೆ ಯಾರಿಗೆ ಆಸಕ್ತಿ ಇದ್ದರೆ ಸಮೀಪದ ಯಾವುದೇ ದೇವಿ ದೇವಾಲಯಗಳನ್ನು ದರ್ಶನ ಸಹ ಮಾಡ್ಬೋದು, ಸೇವೆಗಳನ್ನು ಸಲ್ಲಿಸುವಂಥದ್ದು. ಜೊತೆಗೆ ಇಂದು ಸಾಮೋಪಕರ್ಮ, ಸಾಮವೇದಿಗಳಿಗೆ ಇಂದು ಉಪಕರ್ಮವನ್ನು ಆಚರಿಸುವಂಥ ಪದ್ಧತಿ ಸಹ ಇಂದು ಇರುತ್ತೆ. ಹಾಗಾಗಿ ಇನ್ನೊಂದು ಬಹಳ ಪವಿತ್ರವಾದ ದಿನ, ಹರಿತಾಲಿಕಾ ವ್ರತ ಅಂತ ಸಹ ಇದನ್ನು ಕರೀತಾರೆ. ಇನ್ನು 27ನೇ ತಾರೀಕು ಬುಧವಾರ ಇನ್ನೂ ಮಹತ್ವವಾದ ದಿನ ಗಣೇಶನ ಹಬ್ಬ. ನಮ್ಮ ದೇಶಾದ್ಯಂತ ಆಚರಿಸಲ್ಪಡುವಂತಹ ಒಂದು ಹಬ್ಬ ಗಣೇಶನ ಚತುರ್ಥಿ ಅಥವಾ ವರಸಿದ್ಧಿ ವಿನಾಯಕ ವ್ರತ. ಅಂದರೆ ಗೌರಿ ಹಬ್ಬನೂ ಸಹ ಸ್ವರ್ಣ ಗೌರಿ ವ್ರತನೇ ಆಗಿರುತ್ತೆ. ಅದೇ ರೀತಿ ಗಣೇಶನ ಹಬ್ಬ ಸಹ ಒಂದು ವರಸಿದ್ಧಿ ವಿನಾಯಕ ವ್ರತ ಎಂದು ಇದು ಪುರಾಣಗಳಲ್ಲಿ ಹೇಳಲ್ಪಟ್ಟದ್ದು. ವಿವಿಧ ರೀತಿಯ ದೇವತೆಗಳಿಗೂ ಸಂಕಷ್ಟ ಬಂದಾಗ ಈ ತಾಯಿ ಗೌರಿಯ ವ್ರತವನ್ನು ಮಾಡಿದಾಗಲೂ, ಅಥವಾ ದೇವತೆಗಳು ಅಥವಾ ಅಸುರರು ಸಹ ಇರ್ಬೋದು, ಅವರು ಸಹ ಈ ಕಷ್ಟ ಕಾಲದಲ್ಲಿ ಈ ಗೌರಿ ಅಥವಾ ಗಣೇಶನ ವ್ರತಗಳನ್ನು ಮಾಡಿಕೊಂಡು ಅವರ ಒಂದು ಕಷ್ಟಗಳನ್ನು, ಸಂಕಷ್ಟಗಳನ್ನು ನಿವಾರಣೆ ಮಾಡುವಂಥ ಉದಾಹರಣೆಗಳು. ಹಾಗಾಗಿ ಇಂದು ಬರುವಂಥದ್ದು ಗಣೇಶನ ಹಬ್ಬ. ಆ ಪ್ರಾತಃ ಕಾಲದಲ್ಲೇ ಗಣೇಶನನ್ನು ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ಗಣೇಶನ ವಿಗ್ರಹಕ್ಕೆ ಅವರವರ ಒಂದು ಕುಲಾಚಾರ ಅನುಸಾರವಾಗಿ ಅಥವಾ ಅವರ ಒಂದು ಗುರು ಹಿರಿಯರ ಮಾರ್ಗದರ್ಶನದ ಅನುಸಾರವಾಗಿ ಪೂಜೆಯನ್ನು ಮಾಡುವಂಥ ಪದ್ಧತಿ ಇರುತ್ತೆ. ಕೆಲವೊಬ್ಬರು ಅವರವರ ಒಂದು ಶಕ್ತಿಯಾನುಸಾರ, ಕೆಲವೊಬ್ಬರು ಅದೇ ದಿನ ಅಂದರೆ ಬೆಳಗ್ಗೆ ಪೂಜೆ ಮಾಡಿ ಸಾಯಂಕಾಲ ವಿಸರ್ಜನೆ ಮಾಡುವಂಥ ಪದ್ಧತಿ ಅನುಸರಿಸ್ತಾರೆ. ಕೆಲವರು 3 ದಿನ, 2 ದಿನ, 5 ದಿನ ಅಂತ ಅವರವರ ಒಂದು ಮನಸ್ಸಿಗೆ ಒಪ್ಪುವಂಥ ರೀತಿಯಲ್ಲಿ ಅಂತಹ ದಿನಗಳು ಗಣೇಶನ ವಿಗ್ರಹ ಇಟ್ಕೊಂಡು ಆ ಗಣೇಶನ ವಿಗ್ರಹಕ್ಕೆ ವಿಶೇಷವಾಗಿ ವಿಘ್ನೇಶ್ವರ ಅಂತ ಕರೀತಾರೆ. ಅಂದರೆ ವಿಘ್ನಗಳ ನಿವಾರಕ, ಅಂದರೆ ವಿಘ್ನಗಳು ಅಲ್ಲಿ ನಿವಾರಣೆ ಮಾಡಲಿಕ್ಕೆ ಕೊನೆಗೆ ಆ ವಿಘ್ನಗಳನ್ನು ವಿಸರ್ಜನೆ ಮಾಡುವಂಥದ್ದಂಥ ಒಂದು ಪದ್ಧತಿ. ಹಾಗಾಗಿ ಅವರನ್ನು ವಿಶೇಷವಾಗಿ ಆ ವಿಘ್ನೇಶ್ವರ ಮೂರ್ತಿ ಅಂತ ಸಹ ಕರೆಯುತ್ತಾರೆ. ಹಾಗಾಗಿ ಆ ವಿಘ್ನೇಶ್ವರನು ಸಕಲ ವಿಘ್ನ ವಿನಾಶಕರನ್ನು ಇಂದು ಪೂಜೆ ಮಾಡುವಂಥ ಪದ್ಧತಿ. ಹಾಗಾಗಿ ನಿಮ್ಮ ಒಂದು ಕುಲಾಚಾರದಂತೆ ಅಥವಾ ಗುರು ಹಿರಿಯರ ಮಾರ್ಗದರ್ಶನದಂತೆ ಅಥವಾ ನೀವು ಅನುಸರಿಸುವಂಥ ಪದ್ಧತಿಯಂತೆ ಗಣೇಶನ ವ್ರತವನ್ನು ಮಾಡುವಂಥದ್ದು. ಇಲ್ಲಿ ನೀವು ಶುದ್ಧ ನಿಷ್ಠರಾಗಿ ಅಲ್ಲಿ ವಿಶೇಷವಾಗಿ ನಿಮಗೆ ಯಾವ ರೀತಿಯಲ್ಲಿ ಅನುಕೂಲತೆ ಇರುವಂಥದ್ದು ಆ ರೀತಿಯಲ್ಲಿ ಪತ್ರ, ಪುಷ್ಪ, ಗರಿಕೆ ಹುಲ್ಲು ಅಥವಾ ಗಣೇಶನಿಗೆ ಇಷ್ಟವಾದಂಥ ಕಂಪು ಬಣ್ಣದ ಹೂವುಗಳು, ಜೊತೆಗೆ ಗಣೇಶನು ಇಷ್ಟಪಡುವಂಥ ಈ ವಿವಿಧ ರೀತಿಯ ಭಕ್ಷ್ಯ ಭೋಜ್ಯಗಳನ್ನು ನೈವೇದ್ಯ ಮಾಡಿ ಅಲ್ಲಿ ಪ್ರಾರ್ಥನೆ ಮಾಡಿ ಇನ್ನು ಮುಂದೆ ನಮಗೆ ಯಾವುದೇ ರೀತಿಯ ವಿಘ್ನಗಳಿಂದ, ಸಂಕಷ್ಟಗಳಿಂದ ಅದನ್ನು ಪಾರುಗೊಳಿಸು, ಅಥವಾ ಯಾವುದೇ ರೀತಿಯ ಈ ಗ್ರಹಗಳಿಗೆ ಸಂಬಂಧಪಟ್ಟ ದೋಷನೋ ಇನ್ನಿತರ ದೋಷಗಳು ಬಾರದಂತೆ ನಮ್ಮನ್ನೆಲ್ಲ ಪೊರೆ ಅಂತೇಳಿ ಆ ವಿಘ್ನ ವಿನಾಶವನ್ನು ಪ್ರಾರ್ಥನೆ ಮಾಡಿದ್ರೆ ಸಕಲ ಇಷ್ಟಾರ್ಥಗಳು ಈಡೇರ್ತವೆ. ಹಾಗಾಗಿ ಇಂದು ಬಹಳ ಒಂದು ಪವಿತ್ರವಾದ ದಿನ. ಎಲ್ಲರಿಗೂ ಈ ಗೌರಿ ಗಣೇಶ ಹಬ್ಬದ ಶುಭಾಶಯವನ್ನು ಮತ್ತೊಮ್ಮೆ ಕೋರ್ತಾ ಇದ್ದೇನೆ. ಇನ್ನು 28ನೇ ತಾರೀಕು ವಿಶೇಷವಾಗಿ ಭಾದ್ರಪದ ಶುಕ್ಲ ಪಂಚಮಿ, ಇದೂ ಒಂದು ವ್ರತದ ಆಚರಣೆ. ಋಷಿ ಪಂಚಮಿ ಅಂದರೆ ಋಷಿ ಪಂಚಮಿ ವ್ರತದ ದಿನ ಆಗಿರುತ್ತೆ. ಋಷಿ ಪಂಚಮಿಯ ಆಚರಣೆ ಮಾಡುವಂಥ ಮಾಡ್ತಾರೆ. ಇಂದು ಅಲ್ಲಿ ವಿಶೇಷವಾಗಿ ಈ ಚಿತ್ರಾ ನಕ್ಷತ್ರ ಉಪರಿ ಸ್ವಾತಿ ನಕ್ಷತ್ರ ಇದೆ. ಇಂದು ಚಿತ್ರಾ ಉಪರಿ ಸ್ವಾತಿ ನಕ್ಷತ್ರ ಶುಕ್ಲಯೋಗ ಬಾಲವಕರಣ ಇರುವಂಥದ್ದು ಋಷಿ ಪಂಚಮಿ ದಿನ ಉತ್ತಮ ದಿನ ಆಗಿರುತ್ತೆ. 29ನೇ ತಾರೀಕು ಶುಕ್ರವಾರ ಅಲ್ಲಿ ಭಾದ್ರಪದ ಶುಕ್ಲ ಷಷ್ಠಿ ತಿಥಿ, ಸ್ವಾತಿ ನಕ್ಷತ್ರ, ಬ್ರಹ್ಮಯೋಗ, ತೈತಿಲಕರಣ ಇರುವಂಥದ್ದು. ಇಂದು ಬಲರಾಮ ಜಯಂತಿಯನ್ನು ಆಚರಣೆ ಮಾಡುವಂಥ ಪದ್ಧತಿ ಇರುತ್ತೆ. ಬಲರಾಮ ಜಯಂತಿಯನ್ನು ಆಚರಣೆ ಮಾಡುವಂಥ ಪದ್ಧತಿ ಕೆಲವೊಂದು ಭಾಗದಲ್ಲಿ ವಿಶೇಷವಾಗಿ ಆಚರಣೆ ಮಾಡ್ತಾ ಇದ್ದಾರೆ. ಇನ್ನು ಕೊನೆಯ ದಿನ ಈ 30ನೇ ತಾರೀಕು ಶನಿವಾರ ಅಲ್ಲಿ ವಿಶೇಷವಾಗಿ ಒಂದು ಪರಿವರ್ತನೆ ಆಗುತ್ತೆ. ಬುಧನ ಒಂದು ಸಿಂಹ ಪ್ರವೇಶ ಈ ಶನಿವಾರದಂದು ಶುಕ್ಲ ಸಪ್ತಮಿ, ವಿಶಾಖ ನಕ್ಷತ್ರ, ಐಂದ್ರ ಯೋಗ, ಗರಜಕರಣ ಇರುವಂಥದ್ದು. ಇಂದು ಬುಧನ ಪರಿವರ್ತನೆ, ಬುಧನು ಅಲ್ಲಿ ಕಟಕದಿಂದ ಸಿಂಹಕ್ಕೆ ಪ್ರವೇಶಿಸುವಂಥ ಒಂದು ಘಟನೆ. ಅದರ ಒಂದು ಪ್ರತ್ಯೇಕವಾದ ವಿಡಿಯೋ ಈಗಾಗಲೇ ಪ್ರಸಾರ ಮಾಡಿದ್ದೇನೆ. ಅದನ್ನು ವೀಕ್ಷಿಸಿದವರಿಗೆ ಧನ್ಯವಾದ. ಯಾರು ವೀಕ್ಷಿಸಿಲ್ಲ ಅದನ್ನು ವೀಕ್ಷಿಸಿಕೊಂಡು ಬುಧನ ಪರಿಣಾಮ ನಿಮ್ಮ ರಾಶಿಗಳ ಮೇಲೆ ಮುಂದೆ ಹೇಗೆ ಇರುತ್ತನ್ನೋ ಗಮನ ಮಾಡಿಕೊಳ್ಬೋದು. ಅದೇ ರೀತಿ ಇಂದು ಮಳೆ ನಕ್ಷತ್ರ ಬದಲಾಗುವಂಥದ್ದು. ಇಂದಿನಿಂದ ಹುಬ್ಬ ನಕ್ಷತ್ರದ ಮಳೆ ಆರಂಭ ಆಗುತ್ತೆ. ಆಗಸ್ಟ್ 30 ಶನಿವಾರದಿಂದ ಹುಬ್ಬ ನಕ್ಷತ್ರದ ಮಳೆ. ಅದಕ್ಕೆ ಒಂದೊಂದು ಮಳೆಗೆ ಒಂದೊಂದು ವಾಹನ ಎಂದು ಗುರುತಿಸಲ್ಪಟ್ಟಿದ್ದಾರೆ. ಈ ಮಳೆಗೆ ಎಮ್ಮೆ ವಾಹನ ಎಂದು ಕಂಡುಬರುತ್ತೆ. ಅಂದರೆ ಅಲ್ಲಿ ವಿಶೇಷವಾಗಿ ದಪ್ಪ ಹನಿಯ ಒಂದು ಮಳೆಗಳು ಬರುವಂಥದ್ದು ಅಥವಾ ಗಾಢವಾದ ಮಳೆಗಳು ಸಹ ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಹುಬ್ಬ ನಕ್ಷತ್ರದ ಮಳೆ ಸಹ ಇಂದಿನಿಂದ ಆರಂಭ ಆಗುವಂಥದ್ದು.
ಇವೆಲ್ಲವೂ ಈ ವಾರದ ಒಂದು ಪಂಚಾಂಗ ವಿಶೇಷ. ಆಗಸ್ಟ್ 24ರಿಂದ 30ರವರೆಗೆ ವಿಶೇಷವಾಗಿ ಭಾದ್ರಪದ ಮಾಸದ ಆರಂಭ, ಭಾದ್ರಪದದಲ್ಲಿ ಬರತಕ್ಕಂಥ ವಿಶೇಷವಾದ ವರಾಹ ಜಯಂತಿ, ಸ್ವರ್ಣಗೌರಿ ವ್ರತ, ವರಸಿದ್ಧಿ ವಿನಾಯಕ ವ್ರತ, ಋಷಿ ಪಂಚಮಿ, ಬಲರಾಮ ಜಯಂತಿ, ಜೊತೆಗೆ ಬುಧನ ಸಿಂಹಪ್ರವೇಶ ಮುಂತಾದ ವಿಶೇಷಗಳನ್ನು ಹೊಂದಿದಂಥ ವಾರ ಆಗಿರುತ್ತೆ. ಇವೆಲ್ಲ ಗಮನಿಸಿದ ಬಳಿಕ ನಾವು ಈಗ ರಾಶಿ ಭವಿಷ್ಯವನ್ನು ಗಮನಿಸೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಗೆ ಈ ವಾರದ ವಿಚಾರ ಗಮನಿಸಿದಾಗ ಆರಂಭದಲ್ಲಿ ಸ್ವಲ್ಪ ಅಷ್ಟೇನೂ ಉತ್ತಮ ಬರೋದಿಲ್ಲ. ಭಾನುವಾರದಂದು ಸ್ವಲ್ಪ ಹಿನ್ನಡೆ ವಿಚಾರ ಕಂಡುಬರುತ್ತೆ. ಕೆಲವೊಂದು ವಿಚಾರಗಳಲ್ಲಿ ನಿಮ್ಮ ಅಂದುಕೊಂಡ ಕೆಲಸ ಕಾರ್ಯಗಳು ನಿಧಾನಗತಿ ಆಗುವಂಥದ್ದು, ಶತ್ರು ಪೀಡೆಗಳು ಬರುವಂಥ ಸಾಧ್ಯತೆ, ಜೊತೆಗೆ ಅವಮಾನಕರ ಘಟನೆ, ಮನೆಯಲ್ಲಿಯೂ ನಿಮ್ಮ ವೃತ್ತಿ ಜಾಗದಲ್ಲೂ ಅವಮಾನಕರ ಘಟನೆ ಆಗ್ಬೋದಾಗಿದೆ. ಹಾಗಾಗಿ ಇಂದು ಮಾತು ನಡವಳಿಕೆ ಬಗ್ಗೆ, ಜೊತೆಗೆ ಬಾಂಧವ್ಯದ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು. ಯಾವುದೇ ರೀತಿಯ ಆರ್ಥಿಕವಾದ ನಿರ್ಧಾರ ತೆಗೆದುಕೊಳ್ಳಿಕ್ಕೆ ಇಂದು ಭಾನುವಾರ ಅಷ್ಟು ಒಳ್ಳೆಯದಲ್ಲ. ಆ ಬಳಿಕ ಬರುವಂಥ ಸೋಮವಾರ, ಮಂಗಳವಾರ, ಬುಧವಾರ ನಿಮ್ಮ ಪಾಲಿಗೆ ಉತ್ತಮ ದಿನ. ಚಂದ್ರನ ಬೆಂಬಲ ಇರುವಂಥದ್ದು, ಜೊತೆಗೆ ಅಲ್ಲಿ ಇತರ ಗ್ರಹಗಳಾದಂಥ ಒಂದು ನಿಮಗೆ ಬುಧ ಅನುಗ್ರಹ, ರಾಹುವಿನ ಬೆಂಬಲ, ಜೊತೆಗೆ ಶುಕ್ರನ ಅನುಗ್ರಹ, ಮಂಗಳನ ಬೆಂಬಲ ಎಲ್ಲ ಇರುವ ಕಾರಣ ಈ 3 ದಿನಗಳು ನಿಮಗೆ ಅತ್ಯದ್ಭುತವಾದ ಫಲವನ್ನು ಕೊಡ್ತಾ ಇರ್ತವೆ. ಅಲ್ಲಿ ವಿಶೇಷವಾಗಿ ಯಶ ಕಾರ್ಯ, ಜಯ ಲಾಭ ಆಗುತ್ತೆ. ಒಂದು ಕೋರ್ಟ್ ಕಚೇರಿ ಕೆಲಸ, ಭೂಮಿ ಸಂಬಂಧಿತ ಕೆಲಸ, ಮನೆ ಭೂಮಿ ಕೊಳ್ಳೋ ವಿಚಾರ, ಅಥವಾ ದೂರ ಪ್ರಯಾಣ, ವಿದೇಶ ಪ್ರಯಾಣದ ವಿಚಾರ ಮುಂತಾದವೆಲ್ಲ ಉತ್ತಮವಾದ ಫಲ ಬರುತ್ತೆ. ವಿದ್ಯಾರ್ಥಿ, ಯುವಕರು, ಸಾಧಕರಿಗೆ ಅನೇಕ ರೀತಿಯ ಶುಭ ಫಲಗಳು 25, 26, 27ರಲ್ಲಿ ಕಂಡುಬರುತ್ತೆ. ನಿರಂತರವಾಗಿ 3 ದಿನಗಳು ಸಹ ನಿಮಗೆ ಚಂದ್ರನ ಅನುಗ್ರಹ ಜೊತೆಗೆ ಇತರ 4 ಗ್ರಹಗಳಾದ ಅಲ್ಲಿ ಒಂದು ರಾಹುವಿನ ಬೆಂಬಲ, ಬುಧನ ಬೆಂಬಲ, ಶುಕ್ರನ ಬೆಂಬಲ, ಮಂಗಳನ ಬೆಂಬಲ ಎಂಬುದು ಪಂಚಗ್ರಹಗಳ ಅನುಗ್ರಹ ಸಿಗುವಂಥದ್ದು. ಹಾಗಾಗಿ ಪ್ರಮುಖವಾದ ಕೆಲಸ ಕಾರ್ಯಗಳಿದ್ರೆ ಈ ದಿನಗಳನ್ನು ಮಾಡಿಕೊಳ್ಳಿ. ಸೋಮವಾರ, ಮಂಗಳವಾರ, ಬುಧವಾರದಲ್ಲಿ ಅನೇಕ ರೀತಿಯ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿರ್ತವೆ. ಜೊತೆಗೆ ಆರೋಗ್ಯ ಸುಧಾರಣೆ ಇದೆ, ಮನಸ್ಸಿಗೆ ನೆಮ್ಮದಿ ಇದೆ. ಬೇರೆ ಬೇರೆ ಸಮಸ್ಯೆಗಳಿಂದ ಬಳಲ್ತಾ ಇದ್ದಂಥ ಮೇಷರಾಶಿಯವರಿಗೆ ಈಗ ಭಾಳಷ್ಟು ರಿಲೀಫ್ ಅಂದರೆ ಪರಿಹಾರಗಳು ಈಗ ಸಿಗಲಿದೆ. ಜೊತೆಗೆ ಸಾಡೆಸಾತಿಯ ಪ್ರಭಾವನೂ ಈಗ ಭಾಳ ಕಡಿಮೆ ಆಗ್ತಾಯಿದ್ದು, ಮಹಾರಾಜರು ವಕ್ರಗತಿಯಲ್ಲಿರುವ ಕಾರಣ ನಿಮಗೆ ಶನಿ ಪ್ರಭಾವನೂ ಈಗ ಕಡಿಮೆ ಇರುತ್ತೆ. ಹಾಗಾಗಿ ಪ್ರಮುಖವಾದ ಕೆಲಸ ಕಾರ್ಯಗಳಿಗೆ ಇದನ್ನು ಯೋಚನೆ ಮಾಡಿಕೊಳ್ಳುವಂಥದ್ದು. 28, 29 ನಿಮ್ಮ ಪಾಲಿಗೆ ಅತ್ಯುತ್ತಮ ದಿನ. ಇಲ್ಲಿನೂ ಪಂಚಗ್ರಹಗಳು ನಿಮ್ಮ ಬೆಂಬಲಕ್ಕಿರೋದು. ಚಂದ್ರ ಅನುಗ್ರಹ ಇರುತ್ತೆ. ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ಸುಖ ಶಾಂತಿ, ಜೊತೆಗೆ ಬಂಧು ಮಿತ್ರರ ಭೇಟಿಯಾಗುವಂಥದ್ದು, ಜೊತೆಗೆ ಬಹಳ ಕಾಲದಿಂದ ಆಗದಿದ್ದ ಕೆಲಸ ಕಾರ್ಯಗಳು ಇಂದು ಸಡನ್ನಾಗಿ ಆಕಸ್ಮಿಕ ಆಗುವಂಥದ್ದು. ಆಕಸ್ಮಿಕ ಧನಲಾಭ ಯೋಗ ಬರ್ಬೋದು. ವ್ಯಾಪಾರ, ಉದ್ಯಮ ಅಥವಾ ಇನ್ನಿತರ ಕ್ಷೇತ್ರ, ಇಂಡಸ್ಟ್ರಿ, ಕೈಗಾರಿಕೆಯವರಿಗೆ ವಿಶೇಷವಾದ ಲಾಭ ಬರುವಂಥದ್ದು. ನಿಮ್ಮ ಉತ್ಪನ್ನಗಳಿಗೆ ಬೇಡಿಕೆ ಬರುವಂಥದ್ದು. ಹಾಗಾಗಿ ಎಲ್ಲ ವರ್ಗದ ಮೇಷರಾಶಿಯವರಿಗೆ ಅವರ ಇಷ್ಟಾರ್ಥ ಸಿದ್ಧಿಯಾಗಲಿವೆ. ಜೊತೆಗೆ ವಿವಾಹ ಪ್ರಯತ್ನ ಅಥವಾ ಮಂಗಲ ಕಾರ್ಯಗಳ ಪ್ರಯತ್ನದಲ್ಲಿ ಯಶಸ್ಸು ಸಿಗಲಿದೆ. ಭೂಮಿ, ಮನೆ ಅಥವಾ ಯಂತ್ರ, ವಾಹನ ಕೊಳ್ಳುವಂಥ ಅವಕಾಶ ಬಹಳ ಜನರಿಗೆ ಒದಗಿ ಬರಲಿದೆ. ಇವೆಲ್ಲವೂ ಈ ವಾರದಲ್ಲಿ ನಿಮಗೆ ಅತ್ಯುತ್ತಮವಾದ ಫಲವನ್ನು ಕೊಡುವಂಥ 5 ದಿನಗಳು ಅಂದರೆ 25, 26, 27, 28, 29 ನಿರಂತರ 5 ದಿನಗಳು ನಿಮಗೆ ಸೋಮವಾರದಿಂದ ಶುಕ್ರವಾರದವರೆಗೆ ವಿಶೇಷವಾದ ಶುಭಫಲವನ್ನು ನಿರೀಕ್ಷೆ ಮಾಡುವಂಥದ್ದು. ಇನ್ನು ಅಲ್ಲಿ ಕೊನೆಯ ದಿನ ಸ್ವಲ್ಪ ಸಮಸ್ಯೆಗಳು ಬರ್ಬೋದು. ಕೊನೆಯ ದಿನ ಇತರ 4 ಗ್ರಹಗಳ ಬೆಂಬಲ ಇರುತ್ತೆ. ಆದರೆ ಅಲ್ಲಿ ಚಂದ್ರನ ಬೆಂಬಲ ನಿಮಗೆ ವಿರುದ್ಧವಾಗಿರೋ ಕಾರಣ ಅಲ್ಲಿ ಕೆಲವೊಂದು ವಿಚಾರದಲ್ಲಿ ಮಾತಿನ ಚಕಮಕಿ, ಕಲಹ ಬರ್ಬೋದು. ಅಷ್ಟೇ ಹೊರತು ಹೆಚ್ಚಿನ ಏನು ತೊಂದರೆಗಳಿಲ್ಲ. ಆರೋಗ್ಯ, ಹಣಕಾಸು ಎಲ್ಲ ಚೆನ್ನಾಗಿರುತ್ತೆ. ಕೊನೆಯ ದಿನ ಶನಿವಾರದಂದು ಕಲಹ, ವಾಗ್ವಾದ, ಜೊತೆಗೆ ಇನ್ನಿತರ ಜೊತೆಗೆ ಯಾವುದೇ ರೀತಿಯ ಒಂದು ಮನಸ್ತಾಪವನ್ನು ಮಾಡದಂತೆ ಸ್ವಲ್ಪ ಎಚ್ಚರವನ್ನು ಗಮನಿಸಬೇಕಾಗುತ್ತೆ ಶನಿವಾರದಂದು. ಹಾಗಾಗಿ ನಿಮಗೆ ವಾರದ ಆರಂಭ ಮತ್ತು ಕೊನೆಯ ದಿನ ಅಂದರೆ ಭಾನುವಾರ ಮತ್ತು ಶನಿವಾರ ಸ್ವಲ್ಪ ಮಾತು, ನಡವಳಿಕೆ, ಬಾಂಧವ್ಯದ ಬಗ್ಗೆ ಎಚ್ಚರಿಕೆ ಬೇಕು ಹೊರತು ಉಳಿದ 5 ದಿನಗಳು ಅತ್ಯದ್ಭುತವಾದ ಶುಭವನ್ನು ಫಲ ಕೊಡ್ತಾ ಇರ್ತವೆ. ಅಪರೂಪಕ್ಕೆ ಸಿಗುವಂಥ ಪಂಚಗ್ರಹಗಳ ಬೆಂಬಲ ಈ ವಾರದಲ್ಲಿ ಮೇಷರಾಶಿಯವರಿಗೆ ಸಿಗ್ತಾ ಇದೆ. ಇದನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ವಿಶೇಷವಾಗಿ ಭೂಮಿ ಸಂಬಂಧಿತ ವ್ಯವಹಾರ, ಸರ್ಕಾರಿ ಸಂಬಂಧಿತ, ಕೋರ್ಟ್ ಕಚೇರಿ ಸಂಬಂಧಿತ ಅಥವಾ ಇಂಡಸ್ಟ್ರಿ, ಕೈಗಾರಿಕೆ, ಗಣಿಗಾರಿಕೆ, ಇನ್ನಿತರ ಯಾವುದೇ ರೀತಿಯ ಆರಂಭಗಳು ಮುಂತಾದ ವಿಚಾರಕ್ಕೆ ಈ ವಾರದಲ್ಲಿ ಮೇಷರಾಶಿಯವರಿಗೆ ಶುಭಕರ ಇರುತ್ತೆ. ಈ ವಾರದ ಬಳಸುವಂಥ ಬಣ್ಣಗಳ ವಿಚಾರ ಗಮನಿಸಿದಾಗ ಸ್ನೋ ಅಥವಾ ಹಿಮದ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ. ಸ್ನೋ, ಗ್ರೇ, ಗ್ರೀನ್, ವೈಟ್, ರೆಡ್ ಬಣ್ಣಗಳನ್ನು ಬಳಸ್ಕೋಬೋದು. ಸಂಖ್ಯೆಗಳು 2, 4, 5, 6, 9, 2, 4, 5, 6, 9 ಎಂಬಂತಹ ಸಂಖ್ಯೆಗಳನ್ನು ಬಳಸುವುದಾಗಿದೆ. ಎಲ್ಲ ಮೇಷರಾಶಿಯವರಿಗೆ ಈ ವಾರವು ಶುಭದಾಯಕವಾಗಲಿ. ಮುಂದೆ ಗಮನಿಸುವಂಥದ್ದು ವೃಷಭ ರಾಶಿ. ವೃಷಭ ರಾಶಿಗೆ ಈ ವಾರದ ಆರಂಭದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಹಿನ್ನಡೆಗಳು ಬರ್ಬೋದು. ಅಲ್ಲಿ ಗುರುವಿನ ಅನುಗ್ರಹ, ಶುಕ್ರನ ಅನುಗ್ರಹ, ಇದಕ್ಕೆ ಶನಿ ಮಹಾತ್ಮರ ಬೆಂಬಲ ಅವೆಲ್ಲ ಇದ್ದೇ ಇರುತ್ತೆ. ರಾಹುವಿನ ಬೆಂಬಲ ಅದೆಲ್ಲ ಇದ್ದೇ ಇರುತ್ತೆ. 4 ಗ್ರಹಗಳ ಒಂದು ಉತ್ತಮ ಫಲ ನಿಮಗೆ ಆರಂಭದಲ್ಲೂ ಇದೆ, ವಾರ ಪೂರ್ತಿ ಇದ್ದೇ ಇರುತ್ತೆ. ಆದರೆ ಚಂದ್ರನ ಚಲನೆಗೆ ಅನುಗುಣವಾಗಿ ಗಮನಿಸಿದಾಗ ಆರಂಭ ದಿನದಲ್ಲಿ ಸ್ವಲ್ಪ ನಿಮಗೆ ಮಿಶ್ರ ಫಲಗಳು ವ್ಯಕ್ತ ಆಗ್ತವೆ. ಭಾನುವಾರದಂದು ಕಲಹಗಳು ಬರುವಂಥದ್ದು, ಮಾತಿನ ಚಕಮಕಿ ಅಥವಾ ಬಂಧು ಮಿತ್ರರ ಜೊತೆಗೆ ಏನಾದರೂ ಭಿನ್ನ ಅಭಿಪ್ರಾಯಗಳು ಬರುವಂಥದ್ದು. ಹಾಗಾಗಿ ಮಾತು, ನಡವಳಿಕೆ ಬಗ್ಗೆ ಸ್ವಲ್ಪ ಎಚ್ಚರ ಭಾನುವಾರದಂದು ಬೇಕಾಗುತ್ತೆ. ಅಲ್ಲಿ ಭಾನುವಾರ ನಿಮ್ಮ ಹಣಕಾಸು, ವೃತ್ತಿ, ವ್ಯಾಪಾರ, ಉದ್ಯೋಗ, ಶಿಕ್ಷಣ ಇವೆಲ್ಲ ಯಾವುದೇ ವ್ಯತ್ಯಾಸ ಇಲ್ಲ, ಅವೆಲ್ಲ ಚೆನ್ನಾಗಿ ನಡೀತಾ ಹೋಗುತ್ತೆ. ಗುರು ಅನುಗ್ರಹ ಭಾಳ ಅದ್ಭುತವಾಗಿರುವಂಥದ್ದು. ಇನ್ನು ಆ ಬಳಿಕ ಬರುವಂಥದ್ದು ನಿಮಗೆ ಸೋಮವಾರ, ಮಂಗಳವಾರ, ಬುಧವಾರ. ಸೋಮವಾರ, ಮಂಗಳವಾರ, ಬುಧವಾರ ನಿಮಗೆ ಆರೋಗ್ಯ, ಹಣಕಾಸು ವಿಚಾರ, ವ್ಯಾಪಾರ, ಉದ್ಯಮ ಎಲ್ಲ ಚೆನ್ನಾಗಿ ನಡೀತಾ ಹೋಗುತ್ತೆ. ಆಕಸ್ಮಿಕ ಧನ ಬರ್ಬೋದು. ಇನ್ನು ಕೆಲವರಿಗೆ ಅವರ ಒಂದು ವೃತ್ತಿ, ವ್ಯಾಪಾರ, ಉದ್ಯಮದಲ್ಲಿ ವಿಶೇಷವಾದ ಏನಾದರೂ ಬದಲಾವಣೆ ತರುವಂಥ ಅವಕಾಶ, ಹೊಸದರ ಆರಂಭ ಮಾಡುವಂಥ ಅವಕಾಶ ಇವೆಲ್ಲ ಬರ್ಬೋದು. ವಿದ್ಯಾರ್ಥಿಗಳಿಗೆ ಶುಭಫಲ, ವಿದ್ಯಾರ್ಥಿಗಳ ಕೆಲವರಿಗೆ ಪ್ರೈಸ್, ಬಹುಮಾನ ಬರುವಂಥದ್ದೆಲ್ಲ ಅವಕಾಶ. ಆ ರೀತಿ ಅನೇಕ ಉತ್ತಮ ಫಲಗಳು ಇರ್ತವೆ.
ಇಲ್ಲಿ ಜೊತೆಗೆ ಇನ್ನೊಂದು ಎಚ್ಚರಿಕೆ ಅಂದರೆ ಇಲ್ಲಿ ಚಂದ್ರನ ಬೆಂಬಲದ ಕೊರತೆ ಇರುವ ಕಾರಣ ಈ ದಿನ ಇಲ್ಲಿನೂ ಹಾಗೆ ನಿಮಗೆ ವಿಶೇಷವಾದ ವಾಗ್ವಾದ, ಕಲಹ ಅಥವಾ ನಿಮ್ಮ ಮೇಲೆ ಆರೋಪಗಳು ಬರುವಂಥದ್ದು, ಇನ್ನು ನಿಮ್ಮ ಮೇಲೆ ದೂರನ್ನು ಅಥವಾ ಕಂಪ್ಲೇಂಟನ್ನು ದಾಖಲು ಮಾಡುವಂಥದ್ದು, ಅಥವಾ ಪರಸ್ಪರ ನಿಮ್ಮ ಸಹೋದ್ಯೋಗಿಗಳು ಅಥವಾ ನಿಮ್ಮದೇ ಮಿತ್ರರು ನಿಮ್ಮನ್ನು ವಿರೋಧಿಸುವಂಥದ್ದು ಅಥವಾ ಅವರ ಜೊತೆಗೆ ನಿಮಗೆ ಅದನ್ನು ಭಿನ್ನಾಭಿಪ್ರಾಯಗಳು ಬರುವಂಥದ್ದು ಎಲ್ಲ ಇರುತ್ತೆ. ಹಾಗಾಗಿ ಇವೆಲ್ಲದರ ಬಗ್ಗೆ ಸ್ವಲ್ಪ ಗಮನ ಬೇಕು. ಅಲ್ಲದೆ ಯಾವುದೇ ರೀತಿಯ ಕಾನೂನಿನ ತೊಡಕಿನಲ್ಲಿ ಸಿಲುಕಿಕೊಳ್ಳದಂತೆ, ಅಂದರೆ ಸರ್ಕಾರದ ಮೂಲ, ಕೋರ್ಟ್ ಕಚೇರಿ ಮೂಲದಿಂದ ಏನಾದರೂ ನಿಮ್ಮ ಮೇಲೆ ಆ್ಯಕ್ಷನ್ಗಳು ಬರದಂತೆ ಎಚ್ಚರವನ್ನು ಗಮನಿಸಬೇಕು. ಜೊತೆಗೆ ಸಾಮಾಜಿಕ ಜಾಲತಾಣ ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೇ ರೀತಿಯ ವಿವಾದಾತ್ಮಕ ಪೋಸ್ಟ್ ಮಾಡೋದು, ಅದನ್ನು ಲೈಕ್ ಶೇರ್ ಮಾಡೋದನ್ನು ಸಹ ನೀವು ಇದನ್ನು ಅವಾಯ್ಡ್ ಮಾಡಬೇಕಾಗತ್ತೆ. ಅವೆಲ್ಲ ಗಮನಿಸ್ಕೊಳ್ಬೇಕು. ಹಾಗೆ 25, 26, 27ರಲ್ಲಿ ನಿಮ್ಮ ವೈಯಕ್ತಿಕ ಆರೋಗ್ಯ, ಹಣಕಾಸು, ಉದ್ಯೋಗ ಎಲ್ಲ ಚೆನ್ನಾಗಿರುತ್ತೆ. ಆದರೆ ಇಲ್ಲಿ ಬಾಂಧವ್ಯ, ನಿಮ್ಮ ನಡವಳಿಕೆ ಬಗ್ಗೆ ಸ್ವಲ್ಪ ಎಚ್ಚರ ಗಮನ ಬೇಕು. ಜೊತೆಗೆ ಸಾರ್ವಜನಿಕ ಜೀವನದಲ್ಲಿರುವಂಥ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಯಾಕಂದರೆ ಯಾವುದೇ ರೀತಿಯ ಅಪವಾದ, ಅವಮಾನಕರ ಘಟನೆಗಳು ಆಗ್ಬೋದು. ಇನ್ನು 28, 29, 30 ಮತ್ತೆ ನಿಮ್ಮ ಪಾಲಿಗೆ ಉತ್ತಮ ದಿನ ಬರ್ತಾಯಿದೆ. 28, 21, 30ರಲ್ಲಿ ಅದ್ಭುತವಾದ ಶುಭಫಲ, ಚಂದ್ರನ ಬೆಂಬಲ ಇರೋರ ಜೊತೆಗೆ ಇತರ 4 ಗ್ರಹಗಳು ನಿಮಗೆ ಪುಷ್ಟಿಯಾಗಿರ್ತವೆ. ಆರೋಗ್ಯ ಸುಧಾರಣೆ ಇದೆ, ಮನಸ್ಸಿಗೆ ನೆಮ್ಮದಿ ಇದೆ, ಅಂದುಕೊಂಡ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಲಿವೆ, ಶುಭ ಕಾರ್ಯಗಳ ಸಿದ್ಧಿ, ವಿವಾಹ ಫಿಕ್ಸ್ ಆಗುವಂಥದ್ದು ಇನ್ನು ಕೆಲವರಿಗೆ. ಅದೇ ರೀತಿ ನೀವೇನಾದರೂ ಆರಂಭ ಮಾಡಬೇಕನ್ನೋರಿಗೆ ಆರಂಭದ ಅವಕಾಶ, ಉದ್ಯೋಗ ರಹಿತರಿಗೆ ಉದ್ಯೋಗ ಅಥವಾ ಉದ್ಯೋಗದ ಪ್ರಯತ್ನ ಪಟ್ಟರಿಗೆ ಉದ್ಯೋಗ ಸಿಗುವಂಥ ಅವಕಾಶ, ಉದ್ಯೋಗದಲ್ಲಿ ಇರುವಂಥರಿಗೆ ಯಾವುದಾದ್ರು ಪ್ರಮೋಷನ್ ಅಥವಾ ಏನಾದರೂ ಇನ್ಕ್ರಿಮೆಂಟ್, ಬಡ್ತಿ ಅಂತ ವಿಚಾರಗಳು ಸಿಗುವಂಥದ್ದು. ಈ ರೀತಿ ಎಲ್ಲ ಶುಭ ಸಮಾಚಾರಗಳು, ಯಶಸ್ಸು, ಜಯ, ಲಾಭ ಇದೆ 28, 29, 30. ಅಂದರೆ ಅಲ್ಲಿ ಗುರುವಾರ, ಶುಕ್ರವಾರ, ಶನಿವಾರ ಅದ್ಭುತವಾದ ಉತ್ತಮ ಫಲಗಳು ನಿಮಗೆ ಪಂಚಗ್ರಹಗಳಿಂದ ಸಿಗ್ತಾ ಇರ್ತವೆ. ಹಾಗಾಗಿ ಈ ವಾರದಲ್ಲಿ ಆರಂಭದಲ್ಲಿ ನಮಗೆ ಸ್ವಲ್ಪ ಸಣ್ಣ ಪುಟ್ಟ ಏರುಪೇರುಗಳು, ಸಣ್ಣ ಪುಟ್ಟ ವಾಗ್ವಾದ, ಕಲಹ ಅಥವಾ ಇದು ಅವಮಾನಕರ ಘಟನೆ ಇಲ್ಲ ಜರುಗಬಹುದು. ಅದರ ಹೊರತು ನಿಮಗೆ ವಾರದಲ್ಲಿ ಪೂರ್ತಿಯಾಗಿ ಉತ್ತಮ ಫಲನೇ ಕಂಡು ಬಂದಿದೆ. ಆರ್ಥಿಕವಾಗಿ, ಆರೋಗ್ಯವಾಗಿ ಉತ್ತಮ ಫಲನಿದೆ. ಇನ್ನು ಅದರಲ್ಲಿಯೂ ಈ ಕೊನೆಯ 3 ದಿನಗಳು, ಗುರುವಾರದಿಂದ ಶುಕ್ರವಾರ, ಶನಿವಾರ 3 ದಿನಗಳು ಅತ್ಯದ್ಭುತವಾದ ಉತ್ತಮ ಫಲಗಳು ನಿಮಗೆ ಈ ವಾರದಲ್ಲಿ ದಾಖಲಾಗಲಿವೆ. ಹಾಗಾಗಿ ಇವೆಲ್ಲವನ್ನ ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಇನ್ನು ಈ ವಾರದಲ್ಲಿ ನೀವು ಬಳಸುವಂಥ ಬಣ್ಣಗಳು ಗಮನಿಸಿದರೆ ಯೆಲ್ಲೋ ಅಥವಾ ಹಳದಿ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ, ಯೆಲ್ಲೋ, ಗ್ರೀನ್, ವೈಟ್, ಬ್ಲೂ ಬಣ್ಣಗಳನ್ನು ಬಳಸ್ಬೋದು. ಸಂಖ್ಯೆಗಳು 3, 4, 6, 8, 3, 4, 6, 8 ಸಂಖ್ಯೆಯನ್ನು ಬಳಸ್ಬೋದು. ಇನ್ನು ಚಂದ್ರ ಅನುಗ್ರಹವಂಥ 3 ದಿನಗಳು 28, 29, 30ರಲ್ಲಿ ಸ್ನೋ ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ 2ನ್ನು ಚಂದ್ರ ಅನುಗ್ರಹ ಇರುವಂಥ ದಿನಗಳು ಬಳಸ್ಕೋಬೋದು. ಎಲ್ಲ ವೃಷಭ ರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಮುಂದೆ ಗಮನಿಸುವಂಥದ್ದು ಮಿಥುನ ರಾಶಿ. ಮಿಥುನ ರಾಶಿಗೆ ವಾರದ ಆರಂಭದಲ್ಲಿ ಉತ್ತಮ ಫಲಗಳ ನಿರೀಕ್ಷೆ ಇರುತ್ತೆ. ಆರಂಭದಲ್ಲಿ ನಮಗೆ ಸೂರ್ಯ ಅನುಗ್ರಹ, ಚಂದ್ರ ಅನುಗ್ರಹ, ಜೊತೆಗೆ ಇರತಕ್ಕಂಥ ಶುಕ್ರ ಅನುಗ್ರಹ, ಕೇತುವಿನ ಬೆಂಬಲ ಇವೆಲ್ಲವೂ ನಿಮಗೆ ಅದ್ಭುತವಾಗಿರುತ್ತೆ. ಜೊತೆಗೆ ಅಲ್ಲಿ ಬುಧನೂ ಸಹ ನಿಮಗೆ ಪೂರಕವಾಗಿ ಇದ್ದಾನೆ. ಹಾಗಾಗಿ 5 ಗ್ರಹಗಳ ಅನುಗ್ರಹ ನಿಮಗೆ ವಾರದ ಆರಂಭ ದಿನ ಭಾನುವಾರ ಸಿಗ್ತಾಯಿದೆ. ಹಾಗಾಗಿ ಮಹತ್ವವಾದ ಕೆಲಸ ಕಾರ್ಯಗಳಾಗ್ಬೋದು, ಆಕಸ್ಮಿಕ ಧನಲಾಭ ಯೋಜನೆ, ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ, ವಿದ್ಯಾರ್ಥಿಗಳಿಗೂ ಶುಭ ಸುದ್ದಿ, ಯುವಕರು ಸಾಧಕರಿಗೆ ಅವರ ಒಂದು ಅಪೇಕ್ಷೆ ಪಟ್ಟಂಥ ಉದ್ಯೋಗ ಸಿಗುವಂಥದ್ದು, ಜೊತೆಗೆ ಗೃಹಿಣಿಯರು, ಮಹಿಳೆಯರ ಸಹ ಮನೆಯಲ್ಲಿ ನೆಮ್ಮದಿ ವಾತಾವರಣ, ಪತಿ ಪತ್ನಿಯರ ಬಾಂಧವ್ಯ ಚೆನ್ನಾಗಿರುತ್ತದೆ. ಉತ್ತಮವಾದ ಪ್ರವಾಸಗಳ ಒಂದು ಆಯೋಜನೆ ಮಾಡುವಂಥ ಅವಕಾಶ. ಈ ರೀತಿ ಅನೇಕ ನಿಮ್ಮ ಮನಸ್ಸಿಗೆ ಖುಷಿ ಕೊಡುವಂತಹ ಘಟನೆಗಳು ಆಗಲಿವೆ. ಕೃಷಿಕರಿಗೆ, ವ್ಯಾಪಾರಿ, ಉದ್ಯಮಿಗಳಿಗೆ ಸಹ ಅದ್ಭುತವಾದ ಉತ್ತಮವಾದ ಲಾಭಗಳು ಬರಲಿವೆ. ಇನ್ನು ಆ ಬಳಿಕ ಭಾನುವಾರದ ಬಳಿಕ ಸೋಮವಾರ, ಮಂಗಳವಾರ ಉತ್ತಮ ದಿನವೇ ಇದೆ. ನಿಮಗೆ ಇತರ 4 ಗ್ರಹಗಳ ಬೆಂಬಲ ಅಲ್ಲಿ ಖಂಡಿತ ಇರುತ್ತೆ. ಸೂರ್ಯ, ಬುಧ, ಶುಕ್ರ ಮತ್ತು ಕೇತುವಿನ ಬೆಂಬಲ ಇರೋ ಕಾರಣ ಹಣಕಾಸು, ವ್ಯಾಪಾರ, ಉದ್ಯೋಗ ಎಲ್ಲ ಚೆನ್ನಾಗಿರುತ್ತೆ. ಇಲ್ಲಿ ಕೆಲವು ಮಾತಿನ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಬೇಕು. ಇಲ್ಲಿ 25, 26 ಸೋಮವಾರ, ಮಂಗಳವಾರದಲ್ಲಿ ಸ್ವಲ್ಪ ಮಾತಿನ ಬಗ್ಗೆ, ಅಂದರೆ ಏನಾದರೂ ನಿಮಗೆ ಮಾತಿನ ಕಲಹಗಳಾಗುವಂಥದ್ದು, ಇತರರು ನಿಮ್ಮ ಮೇಲೆ ಆರೋಪ ಮಾಡುವಂಥದ್ದು, ಅಥವಾ ಯಾವುದೇ ಒಂದು ಸಣ್ಣ ಪುಟ್ಟ ವಿಚಾರಕ್ಕೆ ದೊಡ್ಡ ಕಲಹ ಅಥವಾ ವಾಗ್ವಾದಗಳು ಆಗುವಂಥದ್ದು, ಅಲ್ಲಿ ಯಾರದೋ 3ನೇ ವ್ಯಕ್ತಿಗಳ ಮಾತಿನ ಮೇಲೆ ಇತರರ ಮೇಲೆ ಬೇರೆ ಬೇರೆ ಈ ವಿರುದ್ಧವಾದ ಆ್ಯಕ್ಷನ್ಗಳನ್ನು ತೆಗೆದುಕೊಳ್ಳುವಂಥದ್ದು, ಅಥವಾ ಮೇಲೆ ಅವರನ್ನು ಅವಮಾನ ಮಾಡುವಂಥದ್ದು ಮುಂತಾದ ಘಟನೆಗಳು ಆಗ್ಬೋದು. ಹಾಗಾಗಿ ಆ ಬಗ್ಗೆ ಎಚ್ಚರಬೇಕು. ಜೊತೆಗೆ ಮನೆಯ ಹಿರಿಯರಲ್ಲಿ ಭಿನ್ನಾಭಿಪ್ರಾಯ ಬರುತ್ತೆ. ತಂದೆ, ತಾಯಿ ಅಥವಾ ಹಿರಿಯರಲ್ಲಿ ಭಿನ್ನಾಭಿಪ್ರಾಯ ಬರುವಂಥ ಸಾಧ್ಯತೆ ಸೋಮವಾರ, ಮಂಗಳವಾರ ಕಂಡುಬರುತ್ತೆ. ಹಾಗಾಗಿ ಮಾತು, ನಡವಳಿಕೆ, ಬಾಂಧವ್ಯವನ್ನು ಚೆನ್ನಾಗಿ ಇಟ್ಕೋಬೇಕು. ಅದರ ಹೊರತು ಈ ಸೋಮವಾರ, ಮಂಗಳವಾರ ನಿಮ್ಮ ಹಣಕಾಸು, ಆರೋಗ್ಯ, ಉದ್ಯಮ, ವ್ಯಾಪಾರ ಎಲ್ಲ ಚೆನ್ನಾಗಿ ನಡೀತಾ ಹೋಗುತ್ತೆ. 28, 29 ಅದನ್ನು ಸಾಮಾನ್ಯ ದಿನ ಉತ್ತಮವಾಗಿ ಬಂದಿದೆ. ನಿಮಗೆ ಹಣಕಾಸು, ವ್ಯಾಪಾರ, ಉದ್ಯೋಗ ಅದರಲ್ಲೇನು ವ್ಯತ್ಯಾಸಗಳಿಲ್ಲ, ಅವೆಲ್ಲ ಚೆನ್ನಾಗಿ ನಡೀತಾ ಹೋಗುತ್ತೆ. ಕೆಲವರಿಗೆ ಆಕಸ್ಮಿಕ ಧನಲಾಭ ಸಹ ಆಗ್ಬೋದು. ಆದರೆ ಇಲ್ಲಿ ನಿಮ್ಮ ವೈಯಕ್ತಿಕ ವಿಚಾರಕ್ಕೆ ಬಂದಾಗ ಅಲ್ಲಿ ಸ್ವಲ್ಪ ಬಾಂಧವ್ಯದ ಕೊರತೆ, ಅವಮಾನಕರ ಘಟನೆ, ಯಾರೋ ನಿಮ್ಮ ವಿರುದ್ಧ ದೂರನ್ನು ಕೊಡುವಂಥದ್ದು, ಅಥವಾ ಗುಪ್ತ ಶತ್ರುಗಳು ನಿಮ್ಮ ಮೇಲೆ ಸಂಚು ನಡೆಸುವಂಥದ್ದು, ಅಥವಾ ನಿಮಗೆ ಅವಹೇಳನ ಅಥವಾ ಸಾರ್ವಜನಿಕ ಜೀವನದಲ್ಲಿ ನಿಮಗೆ ಏನಾದರೂ ಸಾಮಾಜಿಕ ಜಾಲತಾಣ ನಿಮ್ಮ ವಿರುದ್ಧ ಅವಹೇಳನಕಾರಿ ಪೋಸ್ಟ್ಗಳನ್ನು ಹಾಕುವಂಥದ್ದು ಇತ್ಯಾದಿ ಘಟನೆಗಳು ಆಗ್ಬೋದು. ಹಾಗಾಗಿ ಇವೆಲ್ಲವೂ ಸ್ವಲ್ಪ ಗಮನದಲ್ಲಿರಬೇಕು. ವಿಶೇಷವಾಗಿ ಸಾರ್ವಜನಿಕ ಜೀವನದಲ್ಲಿರುವ ಸೆಲೆಬ್ರಿಟಿ ಮುಂತಾದವರು ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಗಮನಿಸಬೇಕು. ಯಾವುದೇ ರೀತಿಯ ವಿವಾದಗಳಿಗೆ ಸಿಲುಕಿಕೊಳ್ಳುವಂತೆ ಮುನ್ನೆಚ್ಚರಿಕೆ 28, 29ರಂದು. ಇನ್ನು ಕೊನೆಯ ದಿನ ಶನಿವಾರ ನಿಮಗೆ ಮತ್ತೊಮ್ಮೆ ಅಲ್ಲಿ ಚಂದ್ರನ ಬೆಂಬಲ ಇರುವಂಥ ಅದ್ಭುತವಾದ ಶುಭಫಲ ಬರ್ತಾಯಿದೆ. ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ ಇದೆ, ಯಶಸ್ಸು ಕೀರ್ತಿ ಇದೆ. ಯಾವುದೇ ಸಂಪೂರ್ಣ ಪ್ರಯತ್ನದಲ್ಲಿ ಯಶಸ್ಸು, ಸರ್ಕಾರಿ ಮೂಲ, ಕೋರ್ಟ್ ಕಚೇರಿ ಮೂಲದ ಕೆಲಸ ಕಾರ್ಯಗಳು ಮುನ್ನಡೆ, ಯಾವುದೇ ರೀತಿಯ ಭೂಮಿ ದಾಖಲೆ ಅಥವಾ ಭೂಮಿಯ ಮಾರಾಟ ಇತ್ಯಾದಿಗಳ ವಿಚಾರಗಳು ಸಹ ಮುನ್ನಡೆ. ಈ ರೀತಿ ಹಲವಾರು ಶುಭಫಲಗಳು ನಿಮಗೆ ಈ ವಾರದ ಕೊನೆಯ ಭಾಗದಲ್ಲಿ ಸಿಗಲಿದೆ.
ಹಾಗಾಗಿ ಈ ವಾರದಲ್ಲಿ ನಿಮಗೆ ಆರಂಭದ ಭಾನುವಾರ, ಕೊನೆಯ ಶನಿವಾರ ಅದ್ಭುತವಾದ ಶುಭಫಲ. ಮಧ್ಯದ ದಿನಗಳಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಏರ್ಪೇರು ಬರುವುದರದು ಮಧ್ಯ ದಿನಗಳು ಸಹ ಉತ್ತಮವಾದ ಫಲ ನಿರೀಕ್ಷೆ ಮಾಡ್ಬೋದು. ಅಪರೂಪಕ್ಕೆ ಸಿಗುವಂಥ ಉತ್ತಮವಾದ ರವಿಯ ಒಂದು ಬೆಂಬಲ ಇರುವಂಥದ್ದು, ಶುಕ್ರನ ಬೆಂಬಲ, ಕೇತುವಿನ ಬೆಂಬಲ, ಜೊತೆಗೆ ಅಲ್ಲಿ ಬುಧನ ಸಹ ನಿಮಗೆ ಪೂರಕವಾಗಿರೋದು. ಹಣಕಾಸು, ಉದ್ಯಮ, ವ್ಯಾಪಾರ ಇವೆಲ್ಲ ಚೆನ್ನಾಗಿ ಸ್ಟೇಬಲ್ ಆಗಿ ನಡೀತಾ ಹೋಗುತ್ತೆ. ಈ ವಾರದಲ್ಲಿ ನೀವು ಬಳಸುವಂಥ ಬಣ್ಣಗಳನ್ನು ಗಮನಿಸಿದರೆ ಆರೆಂಜ್ ಅಥವಾ ಕೇಸರಿ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ. ಸಂಖ್ಯೆಗಳು ಆರೆಂಜ್, ಗ್ರೀನ್, ವೈಟ್ ಮಿಕ್ಸ್ ಬಣ್ಣ ಬಳಸುವಂಥ ಸಂಖ್ಯೆಗಳು 1, 5, 6, 7, 1, 5, 6, 7 ಎಂಬಂಥ ಸಂಖ್ಯೆಗಳನ್ನು ಬಳಸ್ಬೋದು. ಎಲ್ಲ ಮಿಥುನ ರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಇನ್ನು ಕಟಕ ಅಥವಾ ಕರ್ಕಾಟಕ ರಾಶಿ. ಕಟಕ ರಾಶಿಗೆ ಈ ವಾರದ ಆರಂಭ ಸಾಮಾನ್ಯ ಆರಂಭವಾಗಿ ಬರ್ತಾಯಿದೆ. ಈ ವಾರದಲ್ಲಿ ನಿಮಗೆ ಗ್ರಹಗಳ ಬೆಂಬಲದ ಕೊರತೆಗೆ ನೀವು ಕಾಣುತ್ತೆ. ವಿಶೇಷವಾಗಿ ಅಲ್ಲಿ ನಿಮಗೆ ಶುಕ್ರನ ಹೊರತುಪಡಿಸಿ ಇತರ ಯಾವುದೇ ಗ್ರಹಗಳು ಸ್ಥಿರವಾಗಿ ಉತ್ತಮ ಫಲವನ್ನು ಕೊಡ್ತಾಯಿಲ್ಲ. ಅದರಲ್ಲೂ ಚಂದ್ರನ ಬೆಂಬಲ ಇದೆ. ಅದರಲ್ಲೂ ಕೇವಲ 2 ದಿನಗಳಷ್ಟೇ ನಿಮಗೆ ಚಂದ್ರನ ಬೆಂಬಲ ವ್ಯಕ್ತವಾಗುತ್ತೆ. ಉಳಿದ ದಿನಗಳಲ್ಲಿ ಚಂದ್ರನ ಸಹ ನಿಮಗೆ ವಿರುದ್ಧವಾಗಿರುವಂಥ ಸ್ಥಿತಿ. ಹಾಗಾಗಿ ನೀವು ಮೈಯೆಲ್ಲ ಕಣ್ಣಾಗಿರಬೇಕಾಗುತ್ತೆ ಕಟಕ ರಾಶಿಯವರು. ಇವೆಲ್ಲವೂ ಒಂದೊಂದು ರಾಶಿಗೆ ಒಂದೊಂದು ಹಂತದಲ್ಲಿ ಕೆಲವೊಂದು ವರ್ಷದಲ್ಲಿ 1 ಬಾರಿನೋ, ಕೆಲವೊಂದು ವರ್ಷದಲ್ಲಿ 2 ಬಾರಿನೋ ಇಂತಹ ಒಂದು ಸ್ಥಿತಿಗಳು ನಿರ್ಮಾಣ ಆಗುತ್ತೆ. ನಿರಂತರವಾಗಿ ವಾರ ಪೂರ್ತಿ ಅಥವಾ ಕೆಲವೊಮ್ಮೆ 15 ದಿನಗಳು ಅಥವಾ ತಿಂಗಳವರೆಗೂ ಕೆಲವೊಮ್ಮೆ ಇಂಥ ಏರುಪೇರಿನ ಘಟನೆಗಳು ಆಗ್ತವೆ. ಇವೆಲ್ಲವೂ ಗ್ರಹಚಾರ ಅಥವಾ ಗೋಚಾರದ ಫಲ ಅಂತಾರೆ. ಹಾಗಾಗಿ ಈ ಗೋಚಾರದಲ್ಲಿ ಬರತಕ್ಕಂತಹ ಗ್ರಹಗಳಲ್ಲಿ ನಿಮಗೆ ಈಗ ಪೂರಕವಾಗಿರುವಂಥದ್ದು ಕೇವಲ ಶುಕ್ರನಷ್ಟೇ. ಜೊತೆಗೆ ಶುಕ್ರನು ಹಾಗೆ ಅದನ್ನು ನಿಮಗೆ ಕೊಟ್ಟಂಥ ಹಣವನ್ನು ಸಹ ಅದನ್ನು ಉಳಿಸಿಕೊಳ್ಳಲಿಕ್ಕೆ ಅದರಿಂದ ಸಹಾಯ ಆಗುವುದಿಲ್ಲ. ಅದರಲ್ಲಿ ವಿಪರೀತ ಖರ್ಚುಗಳು ಬರುವಂಥದ್ದು, ಅನೇಕ ರೀತಿಯ ಅನಿರೀಕ್ಷಿತ ಖರ್ಚುಗಳು, ಆಕಸ್ಮಿಕ ಖರ್ಚುಗಳು ಬರುವಂಥದ್ದು, ಅಥವಾ ಉಳಿತಾಯ ಮಾಡಿದನ್ನು ಬೇರೆ ಉದ್ದೇಶಕ್ಕೆ ಖರ್ಚು ಮಾಡುವಂಥ ಪ್ರಮೇಯ ಬರಬೇಕಾದ ಹಣಗಳು ಸಹ ಸಿಗುವಂಥದ್ದು ಏನಾಗುತ್ತೆ. ಹಾಗೆ ಆರಂಭದಲ್ಲಿ ನಿಮಗೆ ಸ್ವಲ್ಪ ಅದರ ಮಾತಿನ ಚಕಮಕಿ, ಹಣಕಾಸಿನ ಕೊರತೆ, ನಿರಾಸೆ ಆಗುವಂಥ ಘಟನೆಗಳು ಭಾನುವಾರದಂದು ಜರಗಬಹುದು. ಜೊತೆಗೆ ಇತರರ ಜೊತೆಗೆ ಕಲಹ ಸಹ ಮನೆಯಲ್ಲಿ ಬರ್ಬೋದು ಭಾನುವಾರದಂದು. ಸೋಮವಾರ, ಮಂಗಳವಾರ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ. ಚೇತರಿಕೆ ಅಂದರೆ ಚಂದ್ರನ ಒಂದು ಅನುಗ್ರಹ ಬರ್ತದೆ. ನಿಮ್ಮ ರಾಶಿಯಾಧಿಪತಿಯಾದ ಚಂದ್ರನು ನಿಮಗೆ ಸೋಮವಾರ, ಮಂಗಳವಾರ ಅಷ್ಟೇ ಉತ್ತಮ ಒಂದು ಆಶೀರ್ವಾದ ಕೊಡುವಂಥ ತೃತೀಯ ಸ್ಥಾನದಲ್ಲಿದ್ದಾನೆ. ಹಾಗಾಗಿ ವಿಶೇಷವಾಗಿ ಲಾಭ, ಜಯ, ಸುಖ ಬರುತ್ತೆ. ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ, ನೀವು ಮಾಡುವಂಥ ಕೆಲಸ ಕಾರ್ಯಗಳಿಗೆ ಮನ್ನಣೆ ಸಿಗುವಂಥದ್ದು, ಉದ್ಯೋಗದಲ್ಲಿ ನಿಮಗೆ ನೆಮ್ಮದಿಯ ವಾತಾವರಣ, ಮನೆಯಲ್ಲಿ ಸಹ ನೆಮ್ಮದಿಯ ವಾತಾವರಣ, ಜೊತೆಗೆ ಬರಬೇಕಾದ ದೀರ್ಘಕಾಲದ ಹಣದ ಮೊತ್ತ ನಿಮಗೆ ಕೈ ಸೇರುವಂಥದ್ದು ಮುಂತಾದ ಹಲವಾರು ಅನಿರೀಕ್ಷಿತ ಮತ್ತು ಆಕಸ್ಮಿಕವಾದ ಉತ್ತಮ ಫಲಗಳು ನಿಮಗೆ ಸೋಮವಾರ, ಮಂಗಳವಾರ ಸಿಗುವಂಥದ್ದು. ಹಾಗಾಗಿ ಈ 2 ದಿನಗಳನ್ನು ಉತ್ತಮವಾಗಿ ಸದ್ಬಳಕೆ ಮಾಡಿಕೊಳ್ಳಿ. ಯಾಕಂದರೆ ಉಳಿದ ಯಾವುದೇ ದಿನಗಳು ನಿಮಗೆ ಅಷ್ಟೊಂದು ಪೂರಕವಾಗಿ ಇರುವುದಿಲ್ಲ. ಇಲ್ಲಿ ಚಂದ್ರ ಮತ್ತು ಶುಕ್ರರ ಒಂದು ವಿಶೇಷವಾದ ಅನುಗ್ರಹ ನಿಮಗೆ ವಿಶೇಷವಾದ ಶುಭವನ್ನು ಕೊಡಲಿದೆ. ಇನ್ನು 28, 29 ಹಾಗೆ ನಿಮಗೆ ಚಂದ್ರನ ಬೆಂಬಲ ಇರುವುದಿಲ್ಲ. ಇತರ ಹಲವಾರು ಗ್ರಹಗಳ ವೈರುಧ್ಯ ಇರುತ್ತೆ. ಹಾಗಾಗಿ ಬಂಧುಗಳಲ್ಲಿ ಕಲಹ, ಅದು ಬಂಧುಗಳಲ್ಲಿ ವಿರೋಧ, ಅಥವಾ ಇತರರು ನಿಮ್ಮನ್ನು ವಿರೋಧ ಮಾಡುವಂಥದ್ದು, ಯಾವುದೇ ರೀತಿಯ ಒಂದು ಹಳೆಯ ನಿಮ್ಮ ಬಂಧುಗಳು, ಮಿತ್ರರು ನಿಮ್ಮನ್ನು ಒಂದು ಸಣ್ಣ ಪುಟ್ಟ ಕಾರಣಗಳಿಗೆ ನಿಮ್ಮಿಂದ ದೂರ ಆಗುವಂಥದ್ದು, ಜೊತೆಗೆ ಹಿರಿಯರಲ್ಲಿ ನಿಮಗೆ ಮನಸ್ತಾಪ ಬರೋದು ಅಥವಾ ಹಿರಿಯರು ನಿಮ್ಮನ್ನು ವಿರೋಧಿಸುವಂಥ ಘಟನೆ, ಜೊತೆಗೆ ಮನಸ್ಸಿಗೆ ಸ್ವಲ್ಪ ಚಿಂತೆ ಅಥವಾ ವ್ಯಥೆ ಆಗುವಂಥ ಘಟನೆ, ಆರೋಗ್ಯದಲ್ಲಿ ಸಹ ಸಣ್ಣ ಪುಟ್ಟ ಏರುಪೇರು, ಕಣ್ಣು, ಕಿವಿ, ಮೂಗು, ಗಂಟಲಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಬರುವಂಥದ್ದು. ಈ ರೀತಿ 28, 29 ಸಹ ನಿಮಗೆ ವಿಶೇಷವಾದ ಉತ್ತಮ ಫಲವನ್ನು ಅಷ್ಟೇನೂ ಕೊಡೋದಿಲ್ಲ. ಕೊನೆಯ ದಿನ ಶುಕ್ರವಾರ ಸಹ, ಶನಿವಾರ ಸಹ ನಿಮಗೆ ಮಿಶ್ರ ಫಲಗಳ ಸೂಚನೆ ಇರುತ್ತೆ. ಶನಿವಾರದಲ್ಲಿ ಸಹ ಹಾಗೆ ಅಂದುಕೊಂಡಂತೆ ಯಾವುದೇ ಕೆಲಸ ಕಾರ್ಯಗಳು ಆಗದಿರುವಂಥದ್ದು, ಈ ಬಂಧುಗಳು ವಿರೋಧ ಮಾಡೋದು, ವಿಶೇಷವಾಗಿ ಕಿರಿಯ ವ್ಯಕ್ತಿಗಳ ಜೊತೆಗೆ ನಿಷ್ಠುರಗಳು ಆಗುವಂಥದ್ದು, ಅವಮಾನಕರ ಘಟನೆ ಆಗುವಂಥದ್ದು, ಪ್ರಯತ್ನದಲ್ಲಿ ವೈಫಲ್ಯ, ಸರ್ಕಾರಿ ಕೋರ್ಟ್ ಕಚೇರಿ ಕೆಲಸದಲ್ಲಿ ಹಿನ್ನಡೆ, ಇವೆಲ್ಲವೂ ನಿಮಗೆ ಸ್ವಲ್ಪ ಮನಸ್ಸಿಗೆ ಆತಂಕವನ್ನು, ಚಿಂತೆಯನ್ನು, ಭಯವನ್ನು ತಂದೊಡ್ಬೋದು ಶನಿವಾರದಂದು. ಹಾಗಾಗಿ ಈ ವಾರದಲ್ಲಿ ಕೇವಲ ನಿಮಗೆ 25, 26 ಅಂದರೆ ಸೋಮವಾರ, ಮಂಗಳವಾರ ಅಷ್ಟೇ ಸ್ವಲ್ಪ ಚೇತರಿಕೆಯ ದಿನ ಆಗಿದೆ. ಉಳಿದ ದಿನಗಳಲ್ಲಿ ನಿಮಗೆ ಯಾವುದೇ ಗ್ರಹಗಳ ಬೆಂಬಲ ಇರೋದಿಲ್ಲ. ಶುಕ್ರನ ಬೆಂಬಲ ಸ್ವಲ್ಪ ಮಟ್ಟಿಗೆ ಇರುತ್ತೆ, ಆದರೆ ಅದು ಇದ್ದು ಇಲ್ಲದಂತೆ ಕೆಲವೊಮ್ಮೆ ನಿಮಗೆ ಭಾಸ ಆಗ್ಬೋದು. ಯಾಕಂದರೆ ಅಲ್ಲಿ ಜನ್ಮದಲ್ಲಿ ಬರುವಂಥ ಶುಕ್ರನು ಕೆಲವೊಮ್ಮೆ ಹಣವನ್ನು ಕೊಡ್ತಾನೆ, ಅಷ್ಟೇ ಖರ್ಚು ಮಾಡಿಸ್ತಾನೆ. ಜೊತೆಗೆ ಕೆಲವೊಮ್ಮೆ ದುಂದು ವೆಚ್ಚ, ದುರುಪಯೋಗದ ವೆಚ್ಚ, ಆಕಸ್ಮಿಕ ಖರ್ಚು ಇವೆಲ್ಲ ಬರಲಿಕ್ಕೆ ಸಾಧ್ಯತೆ ಆಗ್ಬೋದು. ಕೇವಲ ಚಂದ್ರ ಅನುಗ್ರಹ ನಿಮಗೆ 2 ದಿನಗಳಲ್ಲಿ ಸಿಗುತ್ತದೆ. ಇದೆಲ್ಲ ನಿಮ್ಮ ಮೈಯೆಲ್ಲ ಕಣ್ಣಾಗಿರಬೇಕು. ಯಾವುದೇ ರೀತಿಯ ಆತುರ ನಿರ್ಧಾರ ಬೇಡ, ದುಷ್ಟ ಮಿತ್ರರ ಸಹವಾಸ ಬೇಡ, ಕೆಟ್ಟ ಕೆಲಸಗಳಿಗೆ ಕೈ ಹಾಕೋದಾಗಲಿ, ಭ್ರಷ್ಟಾಚಾರ, ಅನಾಚಾರಗಳಿಗೆ ಕೈ ಹಾಕಿದರೆ ನೀವು ತಕ್ಷಣ ಅದರಲ್ಲಿ ಸಿಲುಕಿಕೊಳ್ಳುವಂಥದ್ದು, ನಿಮ್ಮ ಮೇಲೆ ಕಾನೂನು ಕ್ರಮ ಬರುವಂಥ ಅವಕಾಶಗಳಲ್ಲಿ ಇರ್ತವೆ. ಹಾಗಾಗಿ ಆ ವಿಚಾರವಾಗಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಖಂಡಿತ ಬೇಕಾಗುತ್ತೆ ಕಟಕ ರಾಶಿಯವರಿಗೆ. ಈ ವಾರದಲ್ಲಿ ನೀವು ಬಳಸುವಂಥ ಏಕೈಕ ಬಣ್ಣ ಅಂದರೆ ವೈಟ್ ಅಥವಾ ಬಿಳಿ ಬಣ್ಣವನ್ನು ಬಳಸ್ಬೋದು. ಅದೇ ರೀತಿ ಚಂದ್ರನ ಅನುಗ್ರಹ 2 ದಿನಗಳಲ್ಲಿ ಸಿಗುತ್ತೆ, 25, 26ರಲ್ಲಿ. ಆ ದಿನ ನೀವು ಸ್ನೋ ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ 2 ಆ ದಿನದಲ್ಲಿ ಮಾತ್ರ ಬಳಸ್ಬೋದು. ಇನ್ನು ವಾರ ಪೂರ್ತಿ ನೀವು ಬೇಕಾದ್ರೆ ವೈಟ್ ಅಥವಾ ಬಿಳಿಯ ಬಣ್ಣ ಹಾಗೂ ಸಂಖ್ಯೆ 6 ಉಪಯೋಗ ಮಾಡ್ಕೊಳ್ಬೋದು. ಎಲ್ಲ ಕಟಕ ರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಇನ್ನು ಸಿಂಹರಾಶಿಗೆ ಈ ವಾರದ ಶುಭಾರಂಭ ಭಾನುವಾರ. ಅಲ್ಲಿ ವಿಶೇಷವಾಗಿ ಚಂದ್ರ ಅನುಗ್ರಹ ಇರುವಂಥದ್ದು, ಗುರುವಿನ ಬೆಂಬಲ, ಶುಕ್ರನ ಬೆಂಬಲ ಇರುವಂಥದ್ದು, ಇಷ್ಟಾರ್ಥ ಸಿದ್ಧಿ ಲಾಭ ವೃದ್ಧಿಯೆಲ್ಲ ಇದೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗುವುದಾಗಿದೆ. ವಿದ್ಯಾರ್ಥಿ ಯುವಕರಿಗೆ, ಸಾಧಕರಿಗೆ ಶುಭಫಲ, ನಿರೀಕ್ಷಿತ ಅನಿರೀಕ್ಷಿತ ಧನ ಆಗಮ ಬರುವಂಥದ್ದು, ವ್ಯಾಪಾರದೊಳಗೆ ಪ್ರಗತಿ, ಉದ್ಯಮಿಗಳಿಗೆ ಪ್ರಗತಿ ಇದೆ. ಕೃಷಿ ಚಟುವಟಿಕೆ ಮಾಡೋರಿಗೆ, ಹೈನುಗಾರಿಕೆ, ತೋಟಗಾರಿಕೆಗೂ ಸಹ ಅನೇಕ ವಿಶೇಷವಾದ ಶುಭಫಲಗಳು ಆಗಲಿವೆ. ಬರಬೇಕಾದ ದೊಡ್ಡ ಮೊತ್ತದ ಬಾಕಿ ಹಣಗಳೆಲ್ಲ ಬಂದು ಕೈ ಸೇರುವಂಥ ಅವಕಾಶ ಭಾನುವಾರದಂದು ಕಂಡುಬರುತ್ತೆ ಈ ಸಿಂಹರಾಶಿಯವರಿಗೆ.
25, 26 ಅಂದರೆ ಸೋಮವಾರ ಮಂಗಳವಾರ ಸ್ವಲ್ಪ ಮಿಶ್ರ ಫಲಗಳ ಸೂಚನೆ. ಅಲ್ಲಿ ಯಥಾ ಪ್ರಕಾರ ನಿಮಗೆ ಅಲ್ಲಿ ಗುರು ಮತ್ತು ಶುಕ್ರರ ಅನುಗ್ರಹ ಈ ದಿನ ಎಲ್ಲ ವಾರ ಪೂರ್ತಿ ಇದ್ದೇ ಇರುತ್ತೆ, ಆ ಬಗ್ಗೆ ನೀವು ಆತಂಕನೂ ಬೇಕಾಗಿಲ್ಲ. ಇಲ್ಲಿ ಹೇಳುವಂಥದ್ದು ಚಂದ್ರನ ಚಲನೆಗೆ ಅನುಗುಣವಾದ ಫಲ ಆದ ಕಾರಣ ಅಲ್ಲಿ ನಿಮಗೆ ಸೋಮವಾರ ಮಂಗಳವಾರ ಸ್ವಲ್ಪ ಚಂದ್ರನ ಬೆಂಬಲದ ಕೊರತೆ ಇರುತ್ತೆ. ಹಾಗಾಗಿ ಅಲ್ಲಿ ಧನಸ್ಥಾನ ಆಗಿರುವಂತಹ ಚಂದ್ರನು ನಿಮಗೆ ಕಷ್ಟಗಳಿಗೆ ಸಾಧ್ಯತೆ ಆಗ್ಬೋದು. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಬರ್ಬೋದು, ಕಣ್ಣು ಕಿವಿ ಮೂಗು ಗಂಟಲಿಗೆ ಸಂಬಂಧ ಏನೋ ನೋವುಗಳು ಕಾಣಿಸ್ಕೋಬೋದು. ಜೊತೆಗೆ ಬರಬೇಕಾದ ಹಣವನ್ನು ವಿಳಂಬ ಆಗುವಂಥದ್ದು ಅಥವಾ ಕೊನೆಯ ಪಕ್ಷ ಅದು ಕೊನೆಯ ಒಂದು ಕ್ಷಣದಲ್ಲಿ ಅಂದರೆ ಲಾಸ್ಟ್ ಮೂಮೆಂಟ್ಗೆ ಅದು ಕ್ಯಾನ್ಸಲೇಷನ್ ಅಥವಾ ರದ್ದಾಗುವಂಥದ್ದು ಇತ್ಯಾದಿ ಘಟನೆಗಳು ಆಗ್ಬೋದು. ಹಾಗೆ ಮನಸ್ಸಿಗೆ ನಿರಾಸೆ ಅಥವಾ ಬೇಜಾರಾಗುವಂತಹ ಘಟನೆಗಳು 25, 26ರಲ್ಲಿ ಜರುಗಬಹುದಾಗಿದೆ. ಆರ್ಥಿಕವಾಗಿಯೂ ಮಾನಸಿಕವಾಗಿಯೂ ಅಷ್ಟು ಉತ್ತಮವಾಗಿ ಕಂಡುಬಂದಿಲ್ಲ. ಇನ್ನು 28, 29 ಮತ್ತೆ ನಿಮಗೆ ಚಂದ್ರ ಅನುಗ್ರಹ ಬರುವಂಥ ಉತ್ತಮವಾದ ಅವಕಾಶ. ತೃತೀಯ ಸ್ಥಾನದ ಚಂದ್ರನು ಆರೋಗ್ಯವನ್ನು, ಜಯವನ್ನು, ಸುಖವನ್ನು, ಲಾಭವನ್ನು ಕೊಡ್ತಾನೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ. ದೂರ ಪ್ರಯಾಣ ಮಾಡುವಂಥ ಅವಕಾಶ ಬರಲಿವೆ. ವ್ಯಾಪಾರ ಉದ್ಯಮಿಗಳಿಗೆ ಹೆಚ್ಚಿನ ಪ್ರಗತಿ. ಮಹಿಳೆಯರು ಗೃಹ ಸಮಯದಲ್ಲಿ ನೆಮ್ಮದಿ ವಾತಾವರಣ, ಶುಭ ಕಾರ್ಯಗಳ ಸಿದ್ಧಿಯಾಗುವಂಥ ಅವಕಾಶ ಬರುತ್ತೆ 28, 29ರಲ್ಲಿ. ಹಾಗಾಗಿ ಇದನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಈ ಗುರುವಾರ ಶುಕ್ರವಾರ 2 ದಿನಗಳಲ್ಲಿ ನಿಮಗೆ ಅಂದುಕೊಂಡಂತೆ ಉತ್ತಮವಾದ ಒಂದು ಆಯ್ಕೆಯಾಗುವಂಥ ಕೆಲಸ ಕಾರ್ಯಗಳು ಆಗಲಿವೆ. ಜೊತೆಗೆ ಮನಸ್ಸಿಗೆ ಖುಷಿ ಕೊಡುವಂಥ ಹಲವಾರು ದೀರ್ಘಕಾಲದ ಕನಸುಗಳು ಇಂದು ಈಡೇರಲಿವೆ. ಅದನ್ನು ಚೆನ್ನಾಗಿ ಗಮನಿಸಿಕೊಂಡು ಸದುಪಯೋಗಪಡಿಸಿಕೊಳ್ಳಿ. ಕೊನೆಯ ದಿನ ಶನಿವಾರ ಮಿಶ್ರ ಫಲಗಳ ಸೂಚನೆ. ಅಲ್ಲಿ ಚಂದ್ರನ ಬೆಂಬಲದ ಕೊರತೆ ಇರುತ್ತೆ. ಹಾಗೆಂದು ಗುರು ಶುಕ್ರರು ನಿಮಗೆ ಪೂರಕವಾಗಿ ಇದ್ದಾರೆ. ಕೇವಲ ಚಂದ್ರನ ಬೆಂಬಲ ಈ ಶನಿವಾರದಂದು ನಿಮಗೆ ಸ್ವಲ್ಪ ಕೊರತೆಯಾಗುವ ಕಾರಣ ಬಾಂಧವ್ಯದಲ್ಲಿ ಕೊರತೆ, ಇವಾಗ ಬಂಧುಗಳಲ್ಲಿ ಕಲಹ, ಮಿತ್ರರಲ್ಲಿ ಕಲಹ ಅಥವಾ ಯಾರೋ ನಿಮ್ಮ ವಿರುದ್ಧ ಸಂಚಲನ ಮಾಡೋದು, ಗುಪ್ತ ಶತ್ರುಗಳ ಕಾಟ, ಜೊತೆಗೆ ಮನೆಯ ಹಿರಿಯರಲ್ಲಿ ಸಹ ವಿರೋಧ ಬರುವುದು, ತಂದೆ ತಾಯಿ ಅಥವಾ ಅತ್ತೆ ಮಾವರಲ್ಲಿ ವಿರೋಧದ ಮಾತುಗಳು ಸಹ ಬರ್ಬೋದಾಗಿದೆ. ಹಾಗಾಗಿ ಶನಿವಾರದಂದು ಮಾತು, ನಡವಳಿಕೆ, ಬಾಂಧವ್ಯ ಸ್ವಲ್ಪ ಎಚ್ಚರಿಕೆ ಗಮನಿಸಬೇಕು. ಜೊತೆಗೆ ಹಣಕಾಸಿನ ಖರ್ಚನ್ನು ಮಾಡೋಕ್ಕೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಒಟ್ಟಿನಲ್ಲಿ ಈ ವಾರದಲ್ಲಿ ನಿಮಗೆ ವಿಶೇಷವಾಗಿ ಅಲ್ಲಿ ಗುರು ಶುಕ್ರರ ಒಂದು ಆಶೀರ್ವಾದ ವಾರ ಪೂರ್ತಿ ಇರುತ್ತೆ. ಚಂದ್ರನ ವಿಚಾರ ಗಮನಿಸಿದಾಗ ನಮಗೆ ಆರಂಭದ ಭಾನುವಾರ ಹಾಗೂ ಗುರುವಾರ ಶುಕ್ರವಾರ 24 ಮತ್ತು 28, 29ರಲ್ಲಿ ಅದ್ಭುತವಾಗಿ ಚಂದ್ರನ ಬೆಂಬಲ ಸಹ ಉತ್ತಮವಾಗಿ ಸಿಗಲಿದೆ. ಹಾಗೆ ಆ ದಿನಗಳನ್ನು ಗಮನದಲ್ಲಿಟ್ಟುಕೊಂಡು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು, ಪ್ರಮುಖವಾದ ಕೆಲಸ ಕಾರ್ಯಗಳಿದ್ರೆ ಆ ದಿನಗಳಲ್ಲಿ ಮಾಡಿಕೊಳ್ಳುವಂಥದ್ದು. ಈ ವಾರದಲ್ಲಿ ಬಳಸುವಂಥ ಬಣ್ಣಗಳು ಯೆಲ್ಲೋ ಅಥವಾ ಹಳದಿ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ. ಯೆಲ್ಲೋ ಮತ್ತು ವೈಟ್ ಬಣ್ಣ ಬಳಸಿ ಸಂಖ್ಯೆಗಳು 3 ಮತ್ತು 6, 3 and 6 ನಂಬರನ್ನು ಈ ವಾರ ಬಳಸಬಹುದಾಗಿದೆ. ಎಲ್ಲ ಸಿಂಹರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಇನ್ನು ಕನ್ಯಾ ರಾಶಿಗೆ ಈ ವಾರದ ಸಾಮಾನ್ಯ ಆರಂಭ ಬರ್ತಾಯಿದೆ. ಅಲ್ಲಿ ನಿಮಗೆ ಚತುರ್ಗ್ರಹಗಳ ಬೆಂಬಲ ಇದ್ದಿರುತ್ತೆ. ಅಲ್ಲಿ ರಾಹುವಿನ ಬೆಂಬಲ, ಬುಧನ ಬೆಂಬಲ, ನಿಮಗೆ ರಾಶಿಯಾಧಿಪತಿ ಶುಕ್ರನ ಬೆಂಬಲ ಎಲ್ಲ ಇರುತ್ತೆ. ವಾರ ಪೂರ್ತಿ ಆ 3 ಗ್ರಹಗಳ ನಿರಂತರ ಬೆಂಬಲ ಇದ್ದಿರುತ್ತೆ. ಸೂರ್ಯದಲ್ಲಿ ಇರತಕ್ಕಂತಹ ಬುಧ, ಶುಕ್ರ ಮತ್ತು ರಾಹುವಿನ ಬೆಂಬಲ ಇರುವ ಕಾರಣ ಅನೇಕ ರೀತಿಯ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು ವಾರದಲ್ಲಿ. ಆದರೆ ಆರಂಭದಲ್ಲಿ ನಮಗೆ ಚಂದ್ರನ ಬೆಂಬಲ ನಿಮಗೆ ಕಡಿಮೆ ಇರುವ ಕಾರಣ ಭಾನುವಾರ ದಿನ ಸ್ವಲ್ಪ ಮಾತಿನ ಚಕಮಕಿ, ಕಲಹಗಳು ಬರುವಂಥದ್ದು, ವಿರುದ್ಧ ಲಿಂಗದವರಿಂದ ತೊಂದರೆ, ಹಣಕಾಸಿನ ಆರ್ಥಿಕ ನಷ್ಟ ಆಗುವಂಥದ್ದು, ಆಕಸ್ಮಿಕ ಖರ್ಚುಗಳು ಬರುವಂಥದ್ದು, ಜೊತೆಗೆ ಯಾವುದೇ ರೀತಿಯ ಉಳಿತಾಯ ಮಾಡಿದಂಥ ಹಣವನ್ನು ಬೇರೆ ಉದ್ದೇಶಗಳಿಗೀಗ ಅದನ್ನು ಖರ್ಚು ಮಾಡುವಂಥ ಪ್ರಮೇಯ ಎಲ್ಲ ಬರುತ್ತೆ. ಆಕಸ್ಮಿಕವಾದ ಖರ್ಚು ಅಂತ ಹೇಳಿದ್ದೆಲ್ಲ ಅವೆಲ್ಲ ಬರುವಂಥ ಸಾಧ್ಯತೆ ಭಾನುವಾರದಿಂದ ಇರುತ್ತೆ. ಜೊತೆಗೆ ಮಾತು, ನಡವಳಿಕೆ ಸ್ವಲ್ಪ ಸಂಯಮ ಕಾಪಾಡ್ಕೋಬೇಕು. ಸಿಟ್ಟು, ಆತಂಕ, ಚಿಂತೆ ಎಲ್ಲ ಹೆಚ್ಚಳ ಆಗುವಂಥ ಸಾಧ್ಯತೆ. ಹಾಗೆ ಮನೋನಿಯಂತ್ರಣ ಮತ್ತು ಧನ ನಿಯಂತ್ರಣವನ್ನು ಮಾಡಬೇಕು. ಇನ್ನು 25, 26, 27 ಅದ್ಭುತವಾದ ಉತ್ತಮ ಫಲಗಳು ಕೊಡುವಂಥ ದಿನ. ಚಂದ್ರನ ಬೆಂಬಲ ನಿಮಗೆ ಇರುವಂಥದ್ದು. ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿಗಳಲ್ಲಿರುತ್ತವೆ. ಜೊತೆಗೆ ಅಲ್ಲಿ ಇರತಕ್ಕಂಥ ನಿಮಗೆ ಶುಕ್ರ ಅನುಗ್ರಹ, ಬುಧ ಅನುಗ್ರಹ ಸಹ ನಿಮಗೆ ಲಾಭಕ್ಕೆ ಬರಲಿದೆ. ವ್ಯಾಪಾರ ಉದ್ಯಮಗಳಿಗೆ ಪ್ರಗತಿ. ಹಿಂದೆ ಮಾಡಿದಂಥ ಯಾವುದೇ ರೀತಿ ಪ್ರಯತ್ನಗಳಿಗೆ ಇಂದು ಸಫಲತೆ ಅಥವಾ ಉತ್ತಮ ರಿಸಲ್ಟ್ಗಳು ಇಂದು ಬರ್ಬೋದು. ಹಿಂದೆ ನೀವು ಜಾಬ್ಗೆ ಅಪ್ಲೈ ಮಾಡಿದ್ರೆ ಜಾಬ್ ಸೆಲೆಕ್ಷನ್ ಲೆಟರ್ ಬರ್ಬೋದು. ಹಿಂದೆ ನೀವು ಯಾವುದೇ ಒಂದು ವಿಚಾರಕ್ಕೆ ಮಾತುಕತೆ ಮಾಡಿದರೆ ಆ ಮಾತುಕತೆಗಳಿಂದ ಫೈನಲೈಸ್ ಆಗುವಂಥದ್ದು. ಈ ರೀತಿ ಹಲವಾರು ನಿರೀಕ್ಷಿತ ಹಾಗೂ ಹಿಂದೆ ಪ್ರಯತ್ನ ಮಾಡಿದಂಥ ಘಟನೆಗಳು ಇಂದು ನನಸಾಗುವಂಥ ಒಂದು ಉದ್ದೇಶಕ್ಕೆ ಬರಲಿವೆ. 25, 26, 27 ಸೋಮವಾರ, ಮಂಗಳವಾರ, ಬುಧವಾರ ನಿರಂತರವಾಗಿ 3 ದಿನಗಳು ನಿಮಗೆ ಅದ್ಭುತವಾದ ಒಂದು ಅದೃಷ್ಟವನ್ನು ಹೊತ್ತು ತರುವಂಥ ದಿನಗಳಾಗಿವೆ. ವ್ಯಾಪಾರ ಉದ್ಯಮಗಳು ಸಹ ಪ್ರಗತಿ ಕಂಡುಬರುತ್ತೆ. 28, 29 ನಿಮಗೆ ಮಿಶ್ರ ಫಲಗಳ ಸೂಚನೆ. ಅಲ್ಲಿ ಕಷ್ಟ ನಷ್ಟಗಳ ಸಾಧ್ಯತೆ, ಚಿಂತಿತ ಕಾರ್ಯಗಳು ಸ್ವಲ್ಪ ವಿಳಂಬ ಆಗುವಂಥದ್ದು ಅಥವಾ ಕೆಲಸ ಕಾರ್ಯಗಳು ವಿಘ್ನ ಬರ್ಬೋದು, ಮಾತಿನ ಚಕಮಕಿಗಳು ಬರುವಂಥದ್ದು. ಜೊತೆಗೆ ಆರೋಗ್ಯದಲ್ಲಿ ಸಹ ಸಣ್ಣ ಪುಟ್ಟ ಏರ್ಪೇರು 28, 29 ಬರ್ಬೋದು. ಕೈ ಕಾಲು ನೋವು, ತಲೆನೋವು, ಮಂಡಿ ನೋವು ಮುಂತಾದೆಲ್ಲ ಕಾಣಿಸ್ಕೋಬೋದು. ಇನ್ನು ಕೊನೆಯ ದಿನ ನಿಮಗೆ ಉತ್ತಮವಾದ ಚಂದ್ರ ಅನುಗ್ರಹವಂಥ ಮತ್ತೊಮ್ಮೆ ಶುಭ ದಿನಗಳು ಬಂದಿವೆ. 30ನೇ ತಾರೀಕು ಶನಿವಾರ ಇಷ್ಟಸಿದ್ಧಿ, ಲಾಭ ವೃದ್ಧಿಗಳ ವ್ಯಾಪಾರ ಉದ್ಯಮದಲ್ಲಿ ಮುನ್ನಡೆ ಅಥವಾ ವಸ್ತ್ರಾಭರಣಗಳನ್ನು ಕೊಳ್ಳುವಂಥ ಅವಕಾಶ, ಜೊತೆಗೆ ಯಂತ್ರೋಪಕರಣಗಳನ್ನು ಕೊಳ್ಳುವಂಥ ಅವಕಾಶ. ಇನ್ನು ಕೆಲವರಿಗೆ ವಿದೇಶ ಮೂಲ ಅಥವಾ ಈ ಬೇರೆ ಬೇರೆ ರೀತಿಯ ಹೊರ ರಾಜ್ಯದಿಂದ ಆಗುವಂಥ ಕೆಲವು ಘಟನೆಗಳಿಂದ ಉತ್ತಮವಾದ ಲಾಭಗಳು ಸಿಗುವಂಥದ್ದು. ಈ ರೀತಿ ಅನೇಕ ನಿರೀಕ್ಷಿತ ಅನಿರೀಕ್ಷಿತ ಫಲಗಳನ್ನು ಕನ್ಯಾ ರಾಶಿಯವರು ಈ ಶನಿವಾರದಿಂದ ಪಡೆಯಬಹುದಾಗಿದೆ. ಹಾಗಾಗಿ ನಿಮಗೆ ಈ ವಾರದಲ್ಲಿ 25, 26, 27 ಹಾಗೂ 30 ಈ 4 ದಿನಾಂಕಗಳು ಅದ್ಭುತವಾಗಿ ಚಂದ್ರನ ಬೆಂಬಲ ಇರುವಂಥ ಅವಕಾಶಗಳು ಸಿಗ್ತಾ ಇರ್ತವೆ. ಇದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಪ್ರಮುಖವಾದ ಕೆಲಸ ಕಾರ್ಯಗಳಿದ್ದರೆ ಕೋರ್ಟ್ ಕಚೇರಿ ಸಂಬಂಧಿತ, ವ್ಯಾಪಾರ ಸಂಬಂಧಿತ, ಹಣಕಾಸು ಸಂಬಂಧಿತ ಅಥವಾ ಯಾವುದೇ ಒಂದು ಸ್ಟಾರ್ಟಪ್ ಮಾಡುವಂಥ ಸಂಬಂಧಿತವಾದ ಕೆಲಸ ಕಾರ್ಯಗಳನ್ನು ಈ ವಾರದಲ್ಲಿ ನೀವು ಕೈಗೊಳ್ಳಬಹುದಾಗಿದೆ. ಬಳಸುವಂಥ ಬಣ್ಣಗಳು ಈ ವಾರದಲ್ಲಿ ಸ್ನೋ ಅಥವಾ ಹಿಮದ ಬಣ್ಣ,
ಗ್ರೇ ಅಥವಾ ಬೂದು ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿಯ ಬಣ್ಣ, ಸ್ನೋ, ಗ್ರೇ, ಗ್ರೀನ್, ವೈಟ್ ಬಣ್ಣ ಬಳಸುವಂಥದ್ದು. ಸಂಖ್ಯೆಗಳು 2, 4, 5, 6, 2, 4, 5, 6 ಎಂಬಂಥ ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಕನ್ಯಾ ರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಇನ್ನು ತುಲಾರಾಶಿಗೆ ಈ ವಾರದ ಶುಭ ಆರಂಭದಲ್ಲಿ ಲಾಭಸ್ಥನಾದ ಚಂದ್ರನಿಂದಾಗಿ ಅನೇಕ ಶುಭ ಲಾಭಗಳು, ಗುರುವಿನ ಅನುಗ್ರಹ, ಬುಧ ಅನುಗ್ರಹ, ಅದೇ ರೀತಿ ನಿಮಗೆ ಇರತಕ್ಕಂಥ ಕೇತುನ ಬೆಂಬಲ, ಶನಿ ಮಹಾರಾಜರ ಅನುಗ್ರಹ ಎಲ್ಲ ಇರುವ ಕಾರಣ ಅನೇಕ ಉತ್ತಮ ಫಲಗಳು ಭಾನುವಾರ ಸಿದ್ಧಿಯಾಗಲಿವೆ. ಇಷ್ಟಾರ್ಥ ಸಿದ್ಧಿಗಳು ಆಗುವಂಥದ್ದು, ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ, ಶುಭ ಕಾರ್ಯಗಳ ಪ್ರಯತ್ನದಲ್ಲಿ ಯಶಸ್ಸು, ಮದುವೆ ಮುಂಜಿಗಳು ಫಿಕ್ಸ್ ಆಗುವಂಥದ್ದು ಅಥವಾ ಮನೆ, ಭೂಮಿ, ವಾಹನ ಕೊಳ್ಳುವಂಥ ಅವಕಾಶ ಭಾನುವಾರದಲ್ಲಿ ಕೆಲವರಿಗೆ ಒದಗಿ ಬರಲಿದೆ. ವಿದ್ಯಾರ್ಥಿ ಯುವಕರಿಗೆ, ಸಾಧಕರಿಗೆ ಅವರ ಪ್ರತಿಭೆಗೆ ಉತ್ತಮವಾದ ಪುರಸ್ಕಾರ, ಬಹುಮಾನಗಳು ಸಹ ಬರ್ಬೋದಾಗಿದೆ. ಅಥವಾ ಇಷ್ಟಪಟ್ಟಂಥ ಆಯ್ಕೆಯ ನಿಮ್ಮ ಸಂಸ್ಥೆಗಳಲ್ಲಿ, ಶಿಕ್ಷಣ ಸಂಸ್ಥೆಗಳ ಸೀಟುಗಳು ಸಹ ಸಿಗ್ಬೋದು. ಹಾಗಾಗಿ ಭಾನುವಾರ ಉತ್ತಮವಾದ ಅವಕಾಶ. ಸೋಮವಾರ, ಮಂಗಳವಾರ, ಬುಧವಾರ ನಿಮಗೆ ಅಲ್ಲಿ ಇತರ ಗ್ರಹಗಳ ಬೆಂಬಲ ಇದ್ದಿರುತ್ತೆ. ಅಲ್ಲಿ ರವಿ ಬೆಂಬಲ ಇರ್ಬೋದು, ಗುರುವಿನ ಬೆಂಬಲ, ಬುಧನ ಮತ್ತು ಈ ಕೇತು, ಶನಿ ಮಹಾರಾಜರ ಬೆಂಬಲ ಇರುತ್ತೆ. ಆದರೆ ಚಂದ್ರನ ಬೆಂಬಲ ಈ ಸೋಮವಾರ, ಮಂಗಳವಾರ, ಬುಧವಾರ ಅಷ್ಟು ಇರೋದಿಲ್ಲ. ಚಂದ್ರನು ವೈರುಧ್ಯವಾಗಿ ನಿಮಗೆ ಇಲ್ಲಿ ವ್ಯಯಸ್ಥನಾಗಿರೋ ಕಾರಣ ಆಕಸ್ಮಿಕ ಖರ್ಚು ಬರ್ಬೋದು, ಅನಿರೀಕ್ಷಿತ ಖರ್ಚುಗಳು ಬರ್ಬೋದು, ಅಥವಾ ಕೂಡಿಟ್ಟ ಹಣವನ್ನು ಈಗ ಮತ್ತು ಬೇರೆ ಉದ್ದೇಶಗಳಿಗೆ ಈಗ ತೆಗೆಯುವಂಥ ಪ್ರಮೇಯಗಳು ಬರ್ಬೋದು. ಅಥವಾ ನಿಮಗೇ ಬರಬೇಕಾದ ಒಂದು ಹಣಕಾಸುಗಳು ಸಮಯದಲ್ಲಿ ಬಾರದೇ ಇರುವಂಥದ್ದು, ಕೆಲವರಿಗೆ ಸಾಲ ಮಾಡುವಂಥ ಪ್ರಮೇಯ ಬರುವಂಥದ್ದು. ಜೊತೆಗೆ ಇದೇ ಕಾಲದಲ್ಲಿ ಹಣಕಾಸು ಮತ್ತು ಶತ್ರುಗಳ ಸಮಸ್ಯೆ ಸಹ ಹೆಚ್ಚಳ ಇರುತ್ತೆ. ಅಲ್ಲಿ ವಿರೋಧಿಗಳು, ಶತ್ರುಗಳು ನಿಮಗೆ ಒಂದು ಚಿಂತೆಗೆ ಈಡು ಮಾಡುವಂಥ ಘಟನೆಗಳಿಗೆ ಕಾರಣ ಆಗ್ಬೋದು. ಯಾವುದೇ ರೀತಿ ಅಪ್ರಿಯ ವಾರ್ತೆಗಳು ನಿಮ್ಮ ಕಿವಿಗೆ ಬೀಳುವಂಥದ್ದು. ಹಾಗಾಗಿ ಈ 3 ದಿನಗಳು ಸ್ವಲ್ಪ ನೀವು ಹಣಕಾಸು ವಿಚಾರ, ವೈಯಕ್ತಿಕ ವಿಚಾರ, ಮಾತು, ನಡವಳಿಕೆ ಬಗ್ಗೆ 25, 26, 27 ಎಚ್ಚರಿಕೆ ಹೆಜ್ಜೆ. 28, 29 ನಿಮಗೆ ಮತ್ತೊಮ್ಮೆ ಚಂದ್ರನ ಬೆಂಬಲ. ಅಲ್ಲಿ ಜನ್ಮದಲ್ಲಿ ಬರುವಂಥ ಚಂದ್ರನು ಲಾಭವನ್ನು, ಜಯವನ್ನು, ಸುಖವನ್ನು ಕೊಡ್ತಾನೆ. ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿದೆ, ಆರೋಗ್ಯ ಸುಧಾರಣೆ ಇದೆ, ಮನಸ್ಸಿಗೆ ನೆಮ್ಮದಿ ಕೊಡುವಂತಹ ಘಟನೆಗಳು ಆಗಲಿವೆ. ದೂರ ಪ್ರಯಾಣ ಅಥವಾ ಪ್ರವಾಸ ಹೋಗುವಂಥ ಅವಕಾಶ, ವಿದ್ಯಾರ್ಥಿ ಯುವಕರಿಗೆ, ಸಾಧಕರಿಗೆ ಅದ್ಭುತವಾದ ಫಲಗಳು ಸಿಗಲಿವೆ. ಯಾವುದೇ ಪ್ರಯತ್ನದಲ್ಲಿ ಯಶಸ್ಸು ಅಂದರೆ ಸಕ್ಸಸ್ ರೇಟ್ ಬಹಳ 28, 29 ಭಾಳ ಉತ್ತಮವಾಗಿರುತ್ತೆ. ಅದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಕೊನೆಯ ದಿನ ಮಿಶ್ರ ಫಲಗಳ ಸೂಚನೆ. ಅಲ್ಲಿ ಮತ್ತೊಮ್ಮೆ ನಿಮಗೆ ಚಂದ್ರನ ಬೆಂಬಲದ ಕೊರತಿರುವ ಕಾರಣ ಆರೋಗ್ಯ, ಹಣಕಾಸು ಬಗ್ಗೆ ಎಚ್ಚರಬೇಕು. ಯಾವುದೇ ರೀತಿಯ ಆತುರ ನಿರ್ಧಾರ ಬೇಡ. ಜೊತೆಗೆ ಯಾವುದೇ ರೀತಿಯ ಒಂದು ನಿಮ್ಮ ಈ ಮೂರನೇ ವ್ಯಕ್ತಿಗಳ ಮಾತುಗಳನ್ನು ನಂಬಿ ಹೂಡಿಕೆ ಮಾಡೋದು ಮತ್ತು ನಷ್ಟಕ್ಕೆ ಒಳಗಾಗುವ ಸಾಧ್ಯತೆ ಶನಿವಾರದಂದು ಕಂಡುಬರುತ್ತೆ. ಹಾಗಾಗಿ ನಿಮಗೆ ಈ ವಾರದಲ್ಲಿ ಆರಂಭದ ಭಾನುವಾರ ಮತ್ತು 28, 29 ಗುರುವಾರ, ಶುಕ್ರವಾರ ಆ 3 ದಿನಗಳನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಉಳಿದ ದಿನಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ವೈಯಕ್ತಿಕ ವಿಚಾರ, ಆರೋಗ್ಯ ಮತ್ತು ಹಣಕಾಸು ವಿಚಾರ ಉಳಿದ 4 ದಿನಗಳು ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಈ ವಾರದಲ್ಲಿ ನೀವು ಬಳಸ್ತಕ್ಕಂಥ ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ. ಆರೆಂಜ್, ಯೆಲ್ಲೋ, ಗ್ರೇ ಮಿಕ್ಸ್ ಮತ್ತು ಬ್ಲೂ ಬಣ್ಣಗಳು, ಗ್ರೀನ್ ಮಿಕ್ಸ್ ಬಣ್ಣಗಳನ್ನು ಬಳಸ್ಕೊಳ್ಳುವಂಥ ಸಂಖ್ಯೆಗಳು 1, 3, 5, 7, 8, 1, 3, 5, 7, 8 ಎಂಬಂಥ ಸಂಖ್ಯೆಯನ್ನು ಗಮನಿಸ್ಕೊಳ್ಳಿ. ಎಲ್ಲ ತುಲಾರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಮುಂದೆ ವೃಶ್ಚಿಕ ರಾಶಿಗೆ ಈ ವಾರದ ಆರಂಭ ಅದ್ಭುತವಾಗಿ ಬರ್ತಾಯಿದೆ. ಬಹಳ ಕಾಲದಿಂದ ತುಂಬ ಒಂದು ಚಿಂತೆಗೆ ಈಡಾದಂಥ ಅಥವಾ ಹಲವಾರು ಕಷ್ಟ ನಷ್ಟಗಳಿಗೆ ಒಳಗಾಗಿದ್ದಂತಹ ವೃಶ್ಚಿಕ ರಾಶಿಯವರಿಗೆ ಈ ವಾರದಲ್ಲಿ ಚೇತರಿಕೆ ಬರ್ತಾಯಿದೆ. ಗೌರಿ ಗಣೇಶದ ಅನುಗ್ರಹದಲ್ಲಿ ಬರುವಂಥ ಈ ವಾರದಲ್ಲಿ ನಿಮಗೆ ಅನೇಕ ರೀತಿಯ ಶುಭಫಲಗಳು ಸಿದ್ಧಿಯಾಗ್ತವೆ. ಆರಂಭದ ದಿನದಲ್ಲೇ 4 ದಿನಗಳು ನಿಮಗೆ ಚಂದ್ರನ ಬೆಂಬಲ ಬರುವಂಥದ್ದು, ಸೂರ್ಯ ಅನುಗ್ರಹ ನಿಮಗೆ ಇರುವಂಥದ್ದು, ಶುಕ್ರನ ಅನುಗ್ರಹ ಉತ್ತಮವಾಗಿ ಬರುವಂಥದ್ದು, ಅದೇ ರೀತಿ ನಿಮಗೆ ಇರತಕ್ಕಂಥ ಕೇತು ಹಾಗೂ ಮಂಗಳನ ಬೆಂಬಲ ಸಹ ನಿಮಗೆ ಸಹಾಯಕ್ಕೆ ಬರುವಂಥದ್ದು. ಅಪರೂಪಕ್ಕೆ ಬರುವಂಥದ್ದು ಮಂಗಳನ ಅನುಗ್ರಹ, ಅಪರೂಪಕ್ಕೆ ಸಿಗುವಂಥ ಕೇತುನ ಬೆಂಬಲ, ಅಪರೂಪಕ್ಕೆ ಸಿಗುವಂಥ ಸೂರ್ಯನ ಬೆಂಬಲ. ಹಾಗಾಗಿ ಅತ್ಯಪರೂಪದ ಒಂದು 2 ಅಥವಾ 3 ಗ್ರಹಗಳು ನಿಮಗೆ ವಿಶೇಷವಾಗಿ ಉತ್ತಮ ಫಲ ನಾವು ಕೊಡಲಿವೆ. ಅದರಲ್ಲೂ ವಾರ ಪೂರ್ತಿ ನಿಮಗೆ 4 ಗ್ರಹಗಳ ಬೆಂಬಲ ನಿರಂತರವಾಗಿರುವಂಥದ್ದು. 5ನೇದಾಗಿ ಚಂದ್ರನು ಸಹ ನಿಮಗೆ ವಿಶೇಷವಾದ ಲಾಭವನ್ನೆಲ್ಲ ಕೊಡ್ತಾ ಇದ್ದೇನೆ. ಹಾಗಾಗಿ ಈ 24, 25, 26, 27 ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರವರೆಗೆ ಅದ್ಭುತವಾದ ಉತ್ತಮ ಫಲವನ್ನು ವೃಶ್ಚಿಕ ರಾಶಿ ಪಡೆಯಬಹುದು. ಇಷ್ಟಾರ್ಥ ಸಿದ್ಧಿ ಆಗುತ್ತೆ, ಲಾಭ ವೃದ್ಧಿ ಆಗುತ್ತೆ. ಯಾವುದೇ ಪ್ರಯತ್ನದಲ್ಲಿ ಸಫಲತೆ ಇದೆ. ದೀರ್ಘಕಾಲದಿಂದ ಪೆಂಡಿಂಗಿಂದ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಜೊತೆಗೆ ಯಾವುದೇ ರೀತಿಯ ವಿವಾದಗಳು, ಅದು ಕೋರ್ಟ್ ಕಚೇರಿ ಕೆಲಸಗಳು, ವಿವಾದ ಪ್ರಯತ್ನ ಮಾಡಿದರೆ ಅವೆಲ್ಲವೂ ಈಗ ವಿವಾದಗಳು ಬಗೆಹರಿಯುವಂಥದ್ದು, ಎಲ್ಲ ಸಮಸ್ಯೆಗಳು ಪರಿಹಾರವಾಗುವಂಥ ಯೋಗ. ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ, ಕೃಷಿ ಚಟುವಟಿಕೆಯಲ್ಲಿ ಯಶಸ್ವಿ, ಜೊತೆಗೆ ಇಂಡಸ್ಟ್ರಿ, ಕೈಗಾರಿಕೆ ಕೆಲಸ ನಿಮಗೆ ಅದ್ಭುತವಾದ ಲಾಭಗಳು ಬರಲಿವೆ. ಹಾಗಾಗಿ ಈ ಯಾವುದೇ ಪ್ರಯತ್ನಗಳಿಗೆ ಈ ವಾರದ ಆರಂಭದ 4 ದಿನಗಳನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಅತ್ಯಪರೂಪಕ್ಕೆ ವೃಶ್ಚಿಕ ರಾಶಿಯವರಿಗೆ ಈ ಗ್ರಹಗಳ ಒಲುಮೆ ಬರ್ತಾ ಇರುವಂಥದ್ದು, ಅದನ್ನು ನೀವು ಅನುಭವದಲ್ಲಿ ಇಟ್ಕೊಳ್ಳುವಂಥದ್ದು. ಕಳೆದ ತಿಂಗಳಲ್ಲಿ ನಿಮಗೆ ವಿಶೇಷವಾಗಿ ಅನೇಕ ರೀತಿಯ ಏರುಪೇರುಗಳು, ಅನೇಕ ರೀತಿಯ ದುರ್ಘಟನೆಗಳು ಅಥವಾ ಮನಸ್ಸಿಗೆ ಆತಂಕದ ಘಟನೆಗಳು ಆಗಿದ್ದವು. ಈಗ ಈ ವಾರದಲ್ಲಿ ಅದ್ಭುತವಾದ ಶುಭಫಲಗಳನ್ನು ನಿರೀಕ್ಷೆ ಮಾಡುವಂಥದ್ದು.
ಇನ್ನು 28, 29 ಸ್ವಲ್ಪ ಮಿಶ್ರ ಫಲಗಳ ಸೂಚನೆ ಇರುತ್ತೆ. ಅಲ್ಲಿ ಖರ್ಚು ವೆಚ್ಚಗಳು ಹೆಚ್ಚಳ ಆಗುವಂಥದ್ದು, ವೈರಿ ಬಾಧೆ, ಶತ್ರು ಬಾಧೆಗಳು ಬರುವಂಥದ್ದು, ಯಾವುದೇ ರೀತಿಯ ದುಃಖದ ವಾರ್ತೆಗಳು ನಿಮಗೆ ಕಿವಿಗೆ ಬೀಳುವಂಥದ್ದು, ಯಾವುದೇ ಪ್ರಯತ್ನ ಸ್ವಲ್ಪ ಯಶಸ್ಸು ಕಡಿಮೆ ಆಗ್ಬೋದು ಸಾಧ್ಯತೆ ಇರುತ್ತೆ. 28, 29 ಚಂದ್ರನ ಬೆಂಬಲ ಕೊರತೆ ಇರುತ್ತೆ. ಇನ್ನು ಕೊನೆಯ ದಿನ ಮತ್ತೊಮ್ಮೆ ನಿಮಗೆ ಚಂದ್ರನ ಬೆಂಬಲ ಬರುವಂಥದ್ದು 30ರಂದು ವಿಶೇಷವಾದ ಲಾಭ, ಸುಖ, ಜಯ ಇರದೆ ಯಾವುದೇ ಪ್ರಯತ್ನದಲ್ಲಿ ಸಫಲತೆ ಇದೆ. ಮಾಡುವಂಥ ಉದ್ಯೋಗ ವ್ಯಾಪಾರದಲ್ಲಿ ಮುನ್ನಡೆ, ವಿದ್ಯಾರ್ಥಿಗಳಿಗೆ, ಯುವಕರಿಗೆ ಶುಭ ಫಲಗಳ ನಿರೀಕ್ಷೆ ಇರುತ್ತೆ. ಅದನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಒಟ್ಟಿನಲ್ಲಿ ನಿಮಗೆ ಈ ವಾರದಲ್ಲಿ 5 ದಿನಗಳಲ್ಲಿ ಚಂದ್ರನ ವಿಶೇಷವಾದ ಬೆಂಬಲ ಬರ್ತಾ ಇರುವಂಥದ್ದು. ವಾರಪೂರ್ತಿ ಸೂರ್ಯ ಅನುಗ್ರಹ ಇದೆ, ವಾರಪೂರ್ತಿ ನಿಮಗೆ ಶುಕ್ರನ ಬೆಂಬಲ ಇದೆ, ವಾರಪೂರ್ತಿ ಕೇತು ಮತ್ತು ಮಂಗಳನ ಬೆಂಬಲ ಇದೆ. ಹಾಗಾಗಿ ಈ ವಾರದಲ್ಲಿ ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರ, ಮನೆ ಕೊಳ್ಳುವಂಥದ್ದು, ಭೂಮಿ ಕೊಳ್ಳುವಂಥದ್ದು ಅಥವಾ ಇದ್ದಂಥ ಒಂದು ಮನೆಯ ಮಾರಾಟದ ವಿಚಾರ ಇರ್ಬೋದು, ಮನೆಯನ್ನು ರಿನೋವೇಷನ್ ಮಾಡಿ ಜೀರ್ಣೋದ್ಧಾರ ವಿಚಾರ ಅಥವಾ ಮನೆ ಅಥವಾ ಭೂಮಿ ಇತರ ಕೃಷಿ ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಭೂ ದಾಖಲೆಗಳನ್ನು ಸಂಗ್ರಹ ಮಾಡುವಂಥದ್ದು, ಜೊತೆಗೆ ಭೂಮಿಯ ವ್ಯವಹಾರ ಅಥವಾ ರಿಯಲ್ ಎಸ್ಟೇಟ್, ಕನ್ಸ್ಟ್ರಕ್ಷನು, ಡೆವಲಪ್ಮೆಂಟ್ ಮುಂತಾದ ಕ್ಷೇತ್ರದಲ್ಲಿರುವವರಿಗೆ ಅದ್ಭುತವಾದ ಶುಭಫಲವನ್ನು ವೃಶ್ಚಿಕ ರಾಶಿಯವರು ಈ ಬಾರಿ ಪಡೆಯುತ್ತಾರೆ. ಜೊತೆಗೆ ಈ ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ, ರಾಜಕೀಯ ಮೂಲ, ರಾಜಕೀಯ ಅಧಿಕಾರ ಮುಂತಾದಲ್ಲಿ ಇರುವವರಿಗೆ ಸಹ ಅನೇಕ ಅದ್ಭುತ ಫಲಗಳು ಈ ವೃಶ್ಚಿಕ ರಾಶಿಯವರಿಗೆ ಈ ವಾರದಲ್ಲಿ ಸಿದ್ಧಿ ಆಗಲಿವೆ. ಈ ವಾರದಲ್ಲಿ ಬಳಸುವಂಥ ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ. ಆರೆಂಜ್, ಸ್ನೋ, ವೈಟ್, ಮಿಕ್ಸ್, ರೆಡ್ ಎಂಬಂಥ ಪಂಚವರ್ಣಗಳನ್ನು ಬಳಸಿಕೊಳ್ಳಿ. ಸಂಖ್ಯೆಗಳು 1, 2, 6, 7, 9 1, 2, 6, 7, 9 ಎಂಬಂಥ ಸಂಖ್ಯೆಗಳನ್ನು ಬಳಸಿಕೊಳ್ಳಿ. ಪಂಚಗ್ರಹಗಳ ಕೃಪೆಯಿಂದ ಅತ್ಯಪರೂಪದ ಈ ಅದ್ಭುತ ಅವಕಾಶವನ್ನು ಎಲ್ಲ ವೃಶ್ಚಿಕ ರಾಶಿ ಸದುಪಯೋಗಪಡಿಸಿಕೊಳ್ಳಿ. ಎಲ್ಲ ವೃಶ್ಚಿಕ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಧನುಸ್ಸು ರಾಶಿ. ಧನುಸ್ಸು ರಾಶಿಗೆ ಆರಂಭದ ದಿನಗಳು ಸ್ವಲ್ಪ ಅಷ್ಟು ಉತ್ತಮ ಬಂದಿಲ್ಲ. ಭಾನುವಾರ ಸ್ವಲ್ಪ ಮಾತಿನ ಚಕಮಕಿ, ಖರ್ಚು ವೆಚ್ಚಗಳು ಹೆಚ್ಚಳ ಬರುವಂಥದ್ದು, ಶತ್ರು ಪೀಡೆ, ಅದು ಯಾವುದೇ ಕೆಲಸ ಕಾರ್ಯಗಳಲ್ಲಿ ನಿಧಾನಗತ ವಿಳಂಬ ಆಗುವಂಥದ್ದು ಮುಂತಾದ ಒಂದು ಕಹಿ ಅನುಭವಗಳು ಈ 24ರಂದು ಭಾನುವಾರದಂದು ಬರಬಹುದಾಗಿದೆ. ಆ ಬಳಿಕ ಬರುವಂಥ ಸೋಮವಾರ, ಮಂಗಳವಾರ, ಬುಧವಾರ ನಿಮ್ಮ ಪಾಲಿಗೆ ಉತ್ತಮ ದಿನ. ಆ 3 ದಿನಗಳಲ್ಲಿ 25, 26, 27ರಲ್ಲಿ ಇಷ್ಟ ಸಿದ್ಧಿ, ಲಾಭ ವೃದ್ಧಿಯಿದೆ. ಅಂದುಕೊಂಡ ಕೆಲಸ ಕಾರ್ಯಗಳು ಜಯ ಆಗುವಂಥದ್ದು, ವ್ಯಾಪಾರದಲ್ಲಿ ಮುನ್ನಡೆ, ಜೊತೆಗೆ ದೀರ್ಘಕಾಲದಿಂದ ಭೇಟಿಯಾಗದಂಥ ಬಂಧುಗಳನ್ನು, ಮಿತ್ರರನ್ನು ಭೇಟಿಯಾಗಿ ಅವರ ಮೂಲಕ ನಿಮಗೆ ಕೆಲವೊಂದು ಸಹಾಯಗಳು, ಕಾರ್ಯ ಸಾಧನೆಗಳು ಆಗ್ಬೋದಾಗಿದೆ. ಇನ್ನು ಅದೇ ರೀತಿ ಸರ್ಕಾರ ಮೂಲ, ಕೋರ್ಟ್ ಕಚೇರಿ ಮೂಲ ಕೆಲಸ ಕಾರ್ಯಗಳು ಸಹ 25, 26, 27ರಲ್ಲಿ ಮುನ್ನಡೆ ನಿಮಗೆ ಸಿಗಲಿದೆ. 28, 29 ಮತ್ತೊಮ್ಮೆ ನಿಮಗೆ ಅಲ್ಲಿ ಚಂದ್ರನ ಅನುಗ್ರಹ ಲಾಭ ಸ್ಥಾನದಲ್ಲಿ ಬರ್ತಾ ಇರುವಂಥದ್ದು. ಲಾಭದಲ್ಲಿ ಬಂದಂಥ ಚಂದ್ರನು ಲಾಭವನ್ನು, ಜಯವನ್ನು, ಸುಖವನ್ನು ಕೊಡ್ತಾ ಇದ್ದಾನೆ. ಇಷ್ಟಾರ್ಥ ಸಿದ್ಧಿ ಲಾಭ ಹೊಂದಿದೆ. ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ, ಮುನ್ನಡೆ, ಜೊತೆಗೆ ಮಾಡುವಂಥ ಕೃಷಿ ಕ್ಷೇತ್ರ ಅಥವಾ ಇನ್ನಿತರ ಯಾವುದೇ ರೀತಿಯ ವೃತ್ತಿಗಳಲ್ಲಿ ನಿಮಗೆ ಅನೇಕ ರೀತಿಯ ಒಂದು ಕೊಡುಗೆಗಳು, ಬಹುಮಾನಗಳು, ಪ್ರಶಸ್ತಿಗಳು, ಪುರಸ್ಕಾರಗಳು ಸಿಗುವಂಥದ್ದು. ಬಂಧು ಮಿತ್ರರ ಜೊತೆಗೆ ಬಾಂಧವ್ಯ ವೃದ್ಧಿ ಚೆನ್ನಾಗುತ್ತೆ. 18, 19ರಂದು 28, 29ರಂದು. ಇನ್ನು ಕೊನೆಯ ದಿನ 30 ಸ್ವಲ್ಪ ಮಿಶ್ರ ಫಲಗಳ ಸೂಚನೆ. ಶನಿವಾರ ದಿನ ನಿಮಗೆ ಮಿಶ್ರ ಫಲಗಳು ಬರ್ಬೋದು. ಹಣಕಾಸಿನ ಒಂದು ಸಮಸ್ಯೆ, ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರು, ಮಾತಿನ ಸಮಸ್ಯೆ, ಹಾಗಾಗಿ ತನು ಮನ ಧನದ ವಿಚಾರವಾಗಿ ಶನಿವಾರದಂದು ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕು. ಯಾವುದೇ ರೀತಿಯ ಆತುರ ನಿರ್ಧಾರ ಶನಿವಾರ ತಗೊಳ್ಬೇಡ. ಹಾಗಾಗಿ ನೀವು ಬಳಸುವಂಥ ಈ 25, 26, 27, 28, 29 ಸೋಮವಾರದಿಂದ ಶುಕ್ರವಾರದವರೆಗೆ ಅದ್ಭುತವಾದ ಉತ್ತಮ ನಿಮಗೆ ಚಂದ್ರನ ಬೆಂಬಲ ಇದೆ. ಜೊತೆಗೆ ಅಲ್ಲಿರೋದಕ್ಕಿಂತ ಗುರುವಿನ ಬೆಂಬಲ ಇರತಕ್ಕಂತಹ ಒಂದು ಅಲ್ಲಿ ಬುಧನ ಬೆಂಬಲ, ರಾಹುವಿನ ಬೆಂಬಲ ನಿಮಗೆ ವಿಶೇಷವಾದ ಶುಭಫಲವನ್ನು ಕೊಡ್ತಾ ಇರ್ತದೆ. ಅದನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಸಂಖ್ಯೆ ನೀವು ಬಳಸುವಂಥ ಬಣ್ಣಗಳು ಸ್ನೋ ಅಥವಾ ಹಿಮದ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ. ಸ್ನೋ, ಯೆಲ್ಲೋ, ಗ್ರೇ, ಗ್ರೀನ್. ಸಂಖ್ಯೆಗಳು 2, 3, 4, 5 2, 3, 4, 5 ಎಂಬಂಥ ಸಂಖ್ಯೆಗಳನ್ನು ಗಮನಿಸಿಕೊಳ್ಳಿ. ಎಲ್ಲ ಧನುರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಮಕರ ರಾಶಿ. ಮಕರ ರಾಶಿಗೆ ಈ ವಾರದಲ್ಲಿ ಸ್ವಲ್ಪ ಏರುಪೇರು ಜಾಸ್ತಿ ಇರುತ್ತೆ. ಗ್ರಹಗಳ ಬೆಂಬಲ ಕಡಿಮೆ ಇರುವಂಥದ್ದು. ಕೆಲವೊಂದು ಹಂತದಲ್ಲಿ ನಿಮಗೆ 4 ದಿನಗಳಲ್ಲಿ ಅಷ್ಟೇ ಚಂದ್ರನ ಬೆಂಬಲ ಸಿಗುತ್ತೆ. ಉಳಿದ 3 ದಿನಗಳಲ್ಲಿ ಸ್ವಲ್ಪ ಏರುಪೇರಿನ ಘಟನೆ ಆಗುತ್ತೆ. ಅಲ್ಲಿ ನಿಮಗೆ ಈ ಬಾರಿ ಈ ಶನಿ ಮಹಾರಾಜರು ವಕ್ರಗತಿಯಲ್ಲಿದ್ದಾರೆ ಹೊರತು ಇತರ ಯಾವುದೇ ಗ್ರಹಗಳು ನಿಮಗೆ ಈ ವಾರದಲ್ಲಿ ಬೆಂಬಲಕ್ಕಿಲ್ಲ. ಚಂದ್ರ ಮತ್ತು ಶನಿ ಮಹಾತ್ಮರಷ್ಟೇ ನಿಮಗೆ ಈ ವಾರದಲ್ಲಿ ರಕ್ಷಣೆ ಕೊಡಬೇಕು. ಷಡೆ ಸತಿಯ ಪರ್ವ ಮುಗಿದರು ನಮಗೆ ಯಾಕೆ ಮತ್ತೆ ಮತ್ತೆ ಇಂಥ ಕಷ್ಟಗಳು ಬರ್ತವೆ ಬಹಳಷ್ಟು ಜನ ಈ ಪ್ರಶ್ನೆ ಮಾಡ್ತಾ ಇರ್ತಾರೆ. ಆದರೆ ಈ ಗೋಚಾರ ಅಂದರೆ ಗ್ರಹಗಳ ಒಂದು ಪರಿವರ್ತನೆ ನಿರಂತರವಾದ ಕಾಲಚಕ್ರಕ್ಕೆ ಅನುಗುಣವಾಗಿ ನಡೀತಾ ಇರುತ್ತೆ. ಅಲ್ಲಿ ಕೆಲವೊಂದು ರಾಶಿಗಳಿಗೆ ಒಂದೊಂದು ವಾರದಲ್ಲಿ ಉತ್ತಮ ಅಥವಾ ಒಂದೊಂದು ತಿಂಗಳಲ್ಲಿ ಉತ್ತಮ, ಇನ್ನೊಂದು ತಿಂಗಳು ಸ್ವಲ್ಪ ಮಧ್ಯಮ, ಕೆಲವೊಂದು ತಿಂಗಳುಗಳಲ್ಲಿ ಸಂಕಷ್ಟಗಳು ಬರ್ತವೆ. ಹಾಗಾಗಿ ನಿಮಗೆ ಈಗ ಸಾಮಾನ್ಯ ಗೋಚಾರ ಫಲ ಸ್ವಲ್ಪ ವಿರುದ್ಧವಾಗಿ ಇರೋದು ಕಾರಣ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಮಕರ ರಾಶಿಯಲ್ಲಿ ಬೇಕಾಗುತ್ತೆ. ಆರಂಭದಲ್ಲಿ ಭಾನುವಾರ ಸ್ವಲ್ಪ ಕಷ್ಟ ನಷ್ಟಗಳ ಸಾಧ್ಯತೆ, ಮಾತಿನ ಕಲಹ, ಕಿರಿಯರಲ್ಲಿ ವಿರೋಧ ಅಥವಾ ನಿಮ್ಮದೇ ಸಹೋದರ ಸಹೋದರಿ, ನಿಮ್ಮದೇ ಮಕ್ಕಳಲ್ಲಿ ವಿರೋಧಗಳು ಬರೋದು ಅಥವಾ ಅವರು ಮಾಡಿದ ಯಾವುದೇ ಅಚಾತುರ್ಯದ ಘಟನೆಯಿಂದ ನಿಮಗೆ ಮನಸ್ಸಿಗೆ ಬೇಜಾರಾಗುವಂಥದ್ದು ಅಥವಾ ಅವರು ಕೊಟ್ಟಂಥ ಯಾವುದೇ ರೀತಿಯ ಕಠೋರವಾದ ರಿಪ್ಲೈಗಳಿಂದ ನಿಮಗೆ ಮನಸ್ಸಿಗೆ ಇನ್ನಷ್ಟು ಆತಂಕ, ಭಯ ಆಗುವಂಥದ್ದು. ಚಿಂತೆ, ಭಯ, ಆತಂಕ, ಕಲಹದ ವಾತಾವರಣ ಭಾನುವಾರ 24ರಂದು ಕಂಡುಬರುತ್ತೆ.
ಇನ್ನು ಆ ಬಳಿಕ 25, 26, 27 ಸ್ವಲ್ಪ ಹಣಕಾಸಿನ ಬಗ್ಗೆ ಗಮನ ಬೇಕು. ಖರ್ಚು ವೆಚ್ಚಗಳು ಜಾಸ್ತಿ ಆಗುತ್ತವೆ. ಆಕಸ್ಮಿಕ ಖರ್ಚುಗಳು ಬರುವಂಥದ್ದು, ಬರಬೇಕಾದ ಹಣ ಬಾರದೇ ಇರುವಂಥದ್ದು, ಖರ್ಚುಗಳು ಇನ್ನಷ್ಟು ಡಬಲ್ ಆಗುವಂಥದ್ದು, ಜೊತೆಗೆ ಸಾಲ ಮಾಡುವಂಥ ಪ್ರಮೇಯ ಅಥವಾ ಮಾಡಿದ ಸಾಲವನ್ನು ತೀರಿಸಲಾಗದೆ ಸಾಲಗಾರರ ಕಾಟಕ್ಕೆ ಮನಸ್ಸಿಗೆ ಚಿಂತೆ ಆಗುವಂಥದ್ದು. ಈ ರೀತಿ ಅನೇಕ ರೀತಿಯ ಖರ್ಚು ವೆಚ್ಚ ಮತ್ತು ಚಿಂತೆಗಳು ಹೆಚ್ಚಳ ಆಗ್ಬೋದು ಈ 25, 26, 27 ಎಂಬಂಥ 3 ದಿನಗಳಲ್ಲಿ. ಹಾಗಾಗಿ ಈ ಮಕರ ರಾಶಿಯವರು ಸ್ವಲ್ಪ ಆರಂಭದ 4 ದಿನಗಳು ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಬೇಕಾಗತ್ತೆ. ಆ ಬಳಿಕ 28, 29 ಸ್ವಲ್ಪ ಮಟ್ಟಿಗೆ ಉತ್ತಮ ಫಲಗಳು ಬರ್ತಾ ಇರ್ತವೆ. ಕರ್ಮಸ್ಥಾನದಲ್ಲಿ ಬರುವಂಥ ಚಂದ್ರನ ಅನುಗ್ರಹ ನಿಮಗೆ ಈ ದಿನ ಆರಂಭ ಆಗುವ ಕಾರಣ ಅಲ್ಲಿ ವಿಶೇಷವಾದ ಶುಭ ಲಾಭ, ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿಯಲ್ಲಿ ಇರುವಂಥದ್ದು, ವ್ಯಾಪಾರ ಉದ್ಯಮದಲ್ಲಿ ಮುನ್ನಡೆಸುವಂಥದ್ದು, ದೂರ ಪ್ರಯಾಣ ಮಾಡುವಂಥ ಅವಕಾಶ, ಜೊತೆಗೆ ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗಗಳನ್ನು ಏನಾದರೂ ಎಕ್ಸ್ಪಾನ್ಷನ್ ಅಥವಾ ಅಭಿವೃದ್ಧಿ ಪಡುವಂಥ ಅವಕಾಶಗಳು ಬರ್ತಾ ಇರ್ತವೆ. ಜೊತೆಗೆ ಬಂಧು ಮಿತ್ರರ ಜೊತೆಗೆ ಬಾಂಧವ್ಯ ಸಹ ಚೆನ್ನಾಗಿರುತ್ತೆ 28, 29ರಂದು. ಇನ್ನು ಕೊನೆಯ ದಿನ ಶನಿವಾರ 30ನೇ ತಾರೀಕು ಸಿನಿಮಾ ಪಾಲಿಗೆ ಉತ್ತಮ ದಿನ. ಲಾಭಸ್ಥಾನದ ಚಂದ್ರನು ಲಾಭವನ್ನು, ಜಯವನ್ನು, ಸುಖವನ್ನು ಕೊಡುವಂಥದ್ದು, ಇಷ್ಟಾರ್ಥ ಸಿದ್ಧಿಗಾಗುವಂಥದ್ದು, ವಿದ್ಯಾರ್ಥಿ ಯುವಕರು ಸಾಧಕರಿಗೆ ಶುಭ ಫಲ, ಮದುವೆ ಮುಂಜಿ ಇತ್ಯಾದಿಗಳು ಫಿಕ್ಸ್ ಆಗುವಂಥದ್ದು, ಹಣಕಾಸಿಗೆ ಸಂಬಂಧಪಟ್ಟ ವಿವಾದಗಳು ಬಗೆಹರಿಯುವಂಥದ್ದು. ಈ ರೀತಿ ಅನೇಕ ಗಂಭೀರ ಸಮಸ್ಯೆಗಳು ನಿವಾರಣೆಗೆ ಉತ್ತಮವಾದ ಸತ್ಫಲಗಳು ಈ ವಾರದಲ್ಲಿ ಸಿದ್ಧಿಯಾಗಬಹುದಾಗಿದೆ. ಹಾಗಾಗಿ ಈ ವಾರದಲ್ಲಿ ನಿಮಗೆ 28, 29, 30ರಂದು ವಿಶೇಷವಾದ ಚಂದ್ರನ ಅನುಗ್ರಹ ಇರುತ್ತೆ. ಇನ್ನು ವಾರಪೂರ್ತಿ ನಿಮಗೆ ಇರತಕ್ಕಂಥ ಶನಿ ಮಹಾರಾಜರ ಬೆಂಬಲ ಸ್ವಲ್ಪ ಮಟ್ಟಿಗೆ ವಾರಪೂರ್ತಿ ಇರುವಂಥದ್ದು. ಅವರಿಗೆ ವಕ್ರಗತಿ ಇರುವ ಕಾರಣ ಅವರ ಒಂದು ಬೆಂಬಲದ ವೇಗ ಸಹ ಈಗ ಕುಂಠಿತ ಆಗಿರುತ್ತೆ ಅಥವಾ ಹಿಮ್ಮುಖ ಚಲನೆ ಎಂದಾಗಿರುತ್ತೆ. ಈ ವಾರದಲ್ಲಿ ನೀವು ಬಳಸುವಂಥ ಬಣ್ಣ ಮಕರ ರಾಶಿಯವರು ಸ್ನೋ ಅಥವಾ ಹಿಮದ ಬಣ್ಣ, ಜೊತೆಗೆ ಬ್ಲೂ ಅಥವಾ ನೀಲಿ ಬಣ್ಣ. ಸ್ನೋ ಬಣ್ಣವನ್ನು 19, 20, 21, 22ರಲ್ಲಿ ಚಂದ್ರನಿಗೆ ಅನುಕೂಲವಾಗಿ ಬಳಸ್ಕೋಬೋದು. ಅದೇ ರೀತಿ ನೀವು ಬ್ಲೂ ಅಥವಾ ನೀಲಿ ಬಣ್ಣವನ್ನು ವಾರಪೂರ್ತಿ ಬಳಸ್ಕೊಳ್ತದ್ದು. ಸಂಖ್ಯೆಗಳು 2 ಮತ್ತು 8, 2 and 8 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಮಕರ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಕುಂಭರಾಶಿಗೆ ವಾರದ ಆರಂಭ ಶುಭಾರಂಭ. ಭಾನುವಾರ ನಿಮಗೆ ಚಂದ್ರನ ಬೆಂಬಲ ಇರುವಂಥದ್ದು, ಗುರುವಿನ ಅನುಕೂಲ ಇರುವಂಥದ್ದು, ಜೊತೆಗೆ ಬುಧನ ಅನುಕೂಲ ಇರುವಂಥ 3 ಗ್ರಹಗಳ ರಕ್ಷಣೆ ಇರುತ್ತೆ. ಆರೋಗ್ಯ ಸುಧಾರಣೆ ಇದೆ, ಮನಸ್ಸಿಗೆ ನೆಮ್ಮದಿದೆ, ಹಣಕಾಸಿನ ಅರಿವು ಚೆನ್ನಾಗಿರುತ್ತೆ. ಉತ್ತಮ ಫಲಗಳು ನಿಮಗೆ ವಿದ್ಯಾರ್ಥಿ ಯುವಕರು ಸಾಧಕರಿಗೆ ಕಂಡು ಬರುತ್ತೆ. ಆ ಬಳಿಕ ಬರುವಂಥ ಸೋಮವಾರ, ಮಂಗಳವಾರ, ಬುಧವಾರ ಉತ್ತಮ ಇಲ್ಲ. ಸೋಮವಾರ, ಮಂಗಳವಾರ, ಬುಧವಾರ ವಿರುದ್ಧ ಫಲಗಳಾಗುವಂಥದ್ದು, ವ್ಯಾಪಾರ ಉದ್ಯೋಗದಲ್ಲಿ ಹಿನ್ನಡೆ ಆಗುವಂಥದ್ದು, ದೂರದ ಬಂಧುಗಳಿಂದ ನಿಮಗೆ ಏನಾದರೂ ಅವಹೇಳನಕಾರಿ ಮಾತುಗಳು ಅಥವಾ ಅಂಥ ಒಂದು ರಿಪ್ಲೈಗಳು ಬರುವಂಥದ್ದು, ಜೊತೆಗೆ ಯಾವುದೇ ಪ್ರಯತ್ನದಲ್ಲಿ ವೈಫಲ್ಯ ಅಥವಾ ನಿಮಗೆ ಫೇಲಿಯರ್ಗಳು ಆಗುವಂಥದ್ದು ಅಥವಾ ವಿಳಂಬಗಳು ಆಗುವಂಥ ಅವಕಾಶ ಇರುತ್ತೆ. ಹಾಗೆ 25, 26, 27 ಸಹ ನಿಮಗೆ ಅನೇಕ ರೀತಿಯ ವಿಶಿಷ್ಟವಾದ ನಕಾರಾತ್ಮಕ ಫಲಿತಾಂಶಗಳಿಗೆ ಸಾಧ್ಯ ಆಗ್ಬೋದು. ಇನ್ನು 28, 29 ಹಾಗೆಯೇ ಅದರಲ್ಲಿ ಹಾಗೆ ಖರ್ಚು ವೆಚ್ಚಗಳು ಹೆಚ್ಚಳಾಗುವಂಥದ್ದು, ವಿರೋಧಗಳು ಹೆಚ್ಚಳಾಗುವಂಥದ್ದು, ಶತ್ರು ಬೇಡ ಕಾಡುವಂಥದ್ದು ಅಥವಾ ಮಾಡುವಂತಹ ಪ್ರಯತ್ನದಲ್ಲಿ ಎಲ್ಲ ವೈಫಲ್ಯಗಳು ಅಥವಾ ವಿಳಂಬಗಳು ನಿಮಗೆ ಮನಸ್ಸಿಗೆ ಚಿಂತೆ, ಆತಂಕ, ಭಯ ಆಗುವಂಥದ್ದು, ದೂರ ಪ್ರಯಾಣದಲ್ಲಿ ನಿಮಗೆ ಇನ್ನಷ್ಟು ಏನೋ ತೊಂದರೆ, ಆತಂಕಗಳು ಅಥವಾ ಪ್ರಯಾಣದಲ್ಲಿ ವಿಘ್ನಗಳು, ಅಡೆತಡೆಗಳು, ಅಪಘಾತಗಳು ಬರುವಂಥ ಸಾಧ್ಯತೆ. ಹಾಗೆ 28, 29 ಸಹ ಅಷ್ಟೇನೂ ಉತ್ತಮವಾಗಿ ಬಂದಿಲ್ಲ. ಕೊನೆಯ ದಿನ 30ನೇ ತಾರೀಕು ಶನಿವಾರ ಅಷ್ಟೇ ನಿಮ್ಮ ಪಾಲಿಗೆ ಉತ್ತಮ ದಿನ. ಕರ್ಮಸ್ಥಾನದ ಚಂದ್ರನು ಲಾಭವನ್ನು, ಜಯವನ್ನು, ಸುಖವನ್ನು ಕೊಡುವಂಥದ್ದು, ವ್ಯಾಪಾರ ಉದ್ಯಮದಲ್ಲಿ ಮುನ್ನಡೆ ಸಿಗುವಂಥದ್ದು, ಜೊತೆಗೆ ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ ಈ ಕೊನೆಯ ದಿನ 30ರಂದು. ಹಾಗಾಗಿ ಈ ವಾರದಲ್ಲಿ ನಿಮಗೆ ಆರಂಭದ ದಿನ ಭಾನುವಾರ, ಜೊತೆಗೆ ಕೊನೆಯ ದಿನ ಶನಿವಾರ ನಿಮಗೆ ಚಂದ್ರನ ಬೆಂಬಲ ಇರುವಂಥದ್ದು. ಉಳಿದ ದಿನಗಳಲ್ಲಿ ನಿಮಗೆ ಹೆಚ್ಚಿನ ಬೆಂಬಲಗಳು ಕೊರತೆ ಬರ್ತವೆ. ಜೊತೆಗೆ ಅಲ್ಲಿ ನಿಮಗೆ ಗುರುವಿನ ಅನುಗ್ರಹ ವಾರಪೂರ್ತಿ ಇದೆ, ಬುಧನ ಬೆಂಬಲ ವಾರಪೂರ್ತಿ ಇದೆ. ಅವೆಲ್ಲವೂ ನಿಮಗೆ ಸಹಕಾರಿ ಆಗುತ್ತೆ. ಆದರೆ ಅಲ್ಲಿ ಮಧ್ಯದಲ್ಲಿ ಆಗೋಂಥ ಏರುಪೇರುಗಳು, ಚಂದ್ರನ ಚಲನೆಯ ಕಾಲದ ಏರುಪೇರುಗಳು 25, 26, 27, 28, 29 ಅಂದರೆ ಸೋಮವಾರದಿಂದ ಗುರುವಾರದವರೆಗೂ ನಿಮಗೆ ಚಂದ್ರನ ವೈಪರೀತ್ಯದ ಕಾರಣ ಅಲ್ಲಿ ಗ್ರಹಗಳ ಬೆಂಬಲ, ಗುರುಬಲ ಇದ್ದರೂ ಸಹ ಕೆಲವೊಮ್ಮೆ ವೈಪರೀತ್ಯ, ಆರೋಗ್ಯದಲ್ಲಿ ಏರುಪೇರು, ಮನಸ್ಸಿನಲ್ಲಿ ಬೇಜಾರಾಗುವಂಥ ಘಟನೆ, ಶೀತ, ನೆಗಡಿ, ಕಂಬು, ಜ್ವರ ಮುಂತಾದೆಲ್ಲ ಕಾಡುವಂಥದ್ದು, ಹವಾಮಾನದಿಂದ, ನೀರಿನಿಂದ ಏನಾದರೂ ಆರೋಗ್ಯದಲ್ಲಿ ಕೆಡುವಂಥದ್ದು, ಈ ರೀತಿ ಸಮಸ್ಯೆಗಳು ವಾರದಲ್ಲಿ ಬರ್ಬೋದಾಗಿದೆ. ಹಾಗಾಗಿ ಇವೆಲ್ಲ ಗಮನದಲ್ಲಿಟ್ಕೊಳ್ಳಿ. ಈ ವಾರ ನೀವು ಬಳಸುವಂಥ ಒಂದು ಬಣ್ಣಗಳು ಗಮನಿಸಿದಾಗ ಯೆಲ್ಲೋ ಅಥವಾ ಹಳದಿ ಬಣ್ಣವನ್ನು ವಾರಪೂರ್ತಿ ಬಳಸುವಂಥದ್ದು, ಜೊತೆಗೆ ಗ್ರೀನ್ ಅಥವಾ ಹಸಿರು ಬಣ್ಣವನ್ನು ವಾರಪೂರ್ತಿ ಬಳಸುವಂಥದ್ದು. ಯೆಲ್ಲೋ ಮತ್ತು ಗ್ರೀನ್ ಸಂಖ್ಯೆಗಳು 3 ಮತ್ತು 5, 3 and 5 ಸಂಖ್ಯೆಯನ್ನು ಬಳಸಿಕೊಳ್ಳಿ. ಎಲ್ಲ ಕುಂಭರಾಶಿಯವರಿಗೆ ಈ ವಾರ ಶುಭದಾಯಕವಾಗಲಿ. ಅಪೂರ್ವಕ್ಕೆ ಸಿಗುವಂಥ ಅವಕಾಶ ವಾರದ ಭಾನುವಾರ ಮತ್ತು ಶನಿವಾರದ ಅವಕಾಶವನ್ನು ಸದ್ಬಳಕೆ ಮಾಡಿಕೊಳ್ಳಿ. ಇನ್ನು ಕೊನೆಯದಾಗಿ ಮೀನರಾಶಿಗೆ ಈ ವಾರ ಒಂದು ಶುಭ ವಾರ ಎಂದು ಕಂಡು ಬರ್ಬೋದು. ಅಲ್ಲಿ ಶನಿ ಮಹಾತ್ಮರ ಸಾಡೆಸಾತಿಯ ಬಾಧೆ ಈಗ ಸ್ವಲ್ಪ ನಿಧಾನಗತಿಯಾಗಿದೆ. ಅಲ್ಲದೆ ಇತರ ಗ್ರಹಗಳ ಬೆಂಬಲ ನಿಮಗೆ ಸ್ವಲ್ಪ ಈಗ ವೇಗವಾಗಿ ಬರ್ತಾಯಿದೆ. ಅದರಲ್ಲೂ ವಿಶೇಷವಾಗಿ ಶನಿ ಮಹಾರಾಜರ ಪಿತೃ ಸ್ವರೂಪದಂಥ ಸೂರ್ಯ ಭಗವಂತನ ಆಶೀರ್ವಾದ ವಾರಪೂರ್ತಿ ಇರುವಂಥದ್ದು. 17ನೇ ತಾರೀಕಿಂದ ಆರಂಭವಾದಂಥ ನಿಮಗೆ ಸೂರ್ಯನ ವಿಶೇಷವಾದ ಅನುಗ್ರಹ ಅಲ್ಲಿ ಲಾಭವನ್ನು, ಜಯವನ್ನು, ಸುಖವನ್ನು ಕೊಡ್ತಾ ಇರುತ್ತೆ. ವಾರಪೂರ್ತಿ ಸೂರ್ಯ ಅನುಗ್ರಹ ಇರುವಂಥದ್ದು. ಇದಕ್ಕೆ ವಾರಪೂರ್ತಿ ಶುಕ್ರನ ಅನುಗ್ರಹ ಸಹ ನಿಮಗೆ ಉತ್ತಮವಾಗಿರುವಂಥದ್ದು. ವಾರಪೂರ್ತಿ ಕೇತುವಿನ ಬೆಂಬಲ. ಹಾಗಾಗಿ 3 ಗ್ರಹಗಳು ನಿಮಗೆ ನಿರಂತರವಾಗಿ ವಾರಪೂರ್ತಿ ಉತ್ತಮ ಫಲ ಕೊಡ್ತಾ ಇರ್ತವೆ. ಇನ್ನು ಚಂದ್ರನ ಅನುಗ್ರಹ ನಿಮಗೆ ಈ ವಾರದಲ್ಲಿ 4 ದಿನಗಳಲ್ಲಿ ಮತ್ತೆ ಅದ್ಭುತವಾದ ಫಲ ಕೊಡ್ತದೆ. ಹಾಗಾಗಿ ಈ ವಾರದಲ್ಲಿ ನೀವು ಹೆಚ್ಚಿನದನ್ನು ನಿರೀಕ್ಷೆ ಮಾಡ್ಬೋದು. ಸಾಡೆಸಾತಿಯ ಪರ್ವದಲ್ಲಿ ಬೆಂದಂತಹ ಅಥವಾ ನಷ್ಟ ಕಷ್ಟಗಳಿಗೆ ಒಳಗಾದಂಥ ಮೀನರಾಶಿಗೆ ಈ ವಾರದಲ್ಲಿ ತುಂಬ ಚೇತರಿಕೆ ಬರುತ್ತೆ. ಅಲ್ಲಿ ವಿಶೇಷವಾಗಿ ಆರಂಭದಲ್ಲಿ ನಿಮಗೆ ಆಗುವಂಥ ಸೂರ್ಯನ ಅನುಗ್ರಹ ವಿಶೇಷವಾದ ಲಾಭವನ್ನು, ಜೀವನ ಸುಖವನ್ನು ಕೊಡ್ತಾ ಇರುತ್ತೆ. ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ ಇರುತ್ತೆ. ಆರಂಭದಲ್ಲಿ ನಿಮಗೆ ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ 4 ದಿನಗಳಲ್ಲಿ ಸಹ ಹಾಗೆ ಎಲ್ಲ ಇಷ್ಟಾರ್ಥಗಳು ಕೈಗೊಡುವಂಥ ದಿನ.
ವ್ಯಾಪಾರದಲ್ಲಿ ಮುನ್ನಡೆ, ಉದ್ಯೋಗದಲ್ಲಿ ಪ್ರಗತಿ, ವಿದ್ಯಾರ್ಥಿಗಳು ಸಹ ಸುಫಲ, ಉದ್ಯೋಗಕ್ಕೆ ಅರ್ಜಿ ಹಾಕಿದರೆ ಅಲ್ಲಿಗೆ ಸಿಲೆಕ್ಟ್ ಆಗುವಂಥ ಅವಕಾಶ, ಅಥವಾ ಹಿಂದೆ ನೀವು ಇಂಟರ್ವ್ಯೂ ಫೇಸ್ ಮಾಡಿದಂಥ ಒಂದು ಉದ್ಯೋಗ ಇಂದು ಅದರ ಕಾಲ್ ಲೆಟರ್ಗಳು ಬರುವಂಥದ್ದು, ಜೊತೆಗೆ ಬಂಧು ಮಿತ್ರರಲ್ಲಿ ಬಾಂಧವ ವೃದ್ಧಿ ಆಗುವಂಥದ್ದು, ಜೊತೆಗೆ ಯಾವುದೇ ರೀತಿಯ ದೂರ ಪ್ರಯಾಣದ ವಿದೇಶ ಪ್ರಯಾಣ ಮಾಡುವಂಥ ಅವಕಾಶ, ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ, ಕೌಟುಂಬಿಕ ಜೀವನ ಗಂಡ ಹೆಂಡತಿಯರ ಬಾಂಧವ್ಯ ಸಹ ಭಾಳ ಚೆನ್ನಾಗಿರುವಂಥ ಅವಕಾಶ ಆರಂಭದಲ್ಲಿ ಬರ್ತಾ ಇರುತ್ತೆ 4 ದಿನಗಳಲ್ಲಿ. ಹಾಗಾಗಿ 24ರಿಂದ 27ರವರೆಗೆ 4 ದಿನಗಳಲ್ಲಿ ನಾವು ಚಂದ್ರ ಅನುಗ್ರಹ ದಿನಗಳನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಜೊತೆಗೆ ಈ ಕಾಲದಲ್ಲಿ ನೀವು ಯಾವುದೇ ರೀತಿಯ ಒಂದು ಆತಂಕ ಅಥವಾ ಯಾವುದೇ ರೀತಿಯ ಬೇರೆ ರೀತಿಯ ಆತಂಕವಾದ ಇನ್ನಿತರ ವಾದಗಳಿಗೆ ನೀವು ಮನ್ನಣೆ ಹಾಕದೆ ಅಥವಾ ರಾಂಗ್ ಇನ್ಫಾರ್ಮೇಷನ್ ತಪ್ಪು ಮಾಹಿತಿಗಳನ್ನು ಕೊಡೋದಕ್ಕೆ ನೀವು ಬಲಿಯಾಗದೆ ಸ್ವಲ್ಪ ಎಚ್ಚರವನ್ನು ಗಮನಿಸಬೇಕು. ಈ 4 ದಿನಗಳಲ್ಲಿ ವಿಶೇಷವಾದ ಉತ್ತಮ ಫಲ ಖಂಡಿತ ಇರುತ್ತೆ. ಇನ್ನು ಬಳಿಕ ಬರುವಂಥದ್ದು ಶುಕ್ರವಾರ ಶನಿವಾರ ನಿಮಗೆ ಮಿಶ್ರ ಫಲಗಳ ಸೂಚನೆ ಬರುತ್ತೆ. ಶುಕ್ರವಾರ ಶನಿವಾರದಂದು ಮಾತಿನ ಚಕಮಕಿ, ಕಲಹಗಳು ಬರುವಂಥದ್ದು, ವಾಗ್ವಾದ ಬರುವಂಥದ್ದು, ಪ್ರಯಾಣದಲ್ಲಿ ಹಿನ್ನಡೆ, ಸಣ್ಣ ಪುಟ್ಟ ಅವಘಡಗಳ ಸಾಧ್ಯತೆ, ಜೊತೆಗೆ ಶತ್ರು ಪೀಡೆ ಇವೆಲ್ಲ ಬರ್ಬೋದು ವಾರದ ಕೊನೆಯ ದಿನ ಶುಕ್ರವಾರ ಶನಿವಾರಗಳಲ್ಲಿ. ಹಾಗಾಗಿ ಈ ವಾರದಲ್ಲಿ ನಿಮಗೆ ಆರಂಭದ ಅದ್ಭುತ ದೇವಾದ 4-5 ದಿನಗಳು ಉತ್ತಮವಾಗಿ ಬಂದಿವೆ. ಕೊನೆಯ 2 ದಿನಗಳು ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಹಣಕಾಸು, ಆರೋಗ್ಯ ಮತ್ತು ಮನಸ್ಥಿತಿಯ ಬಗ್ಗೆ. ಈ ವಾರದಲ್ಲಿ ಈ ಮೀನರಾಶಿಯವರು ಬಳಸ್ತಕ್ಕಂಥ ಬಣ್ಣವನ್ನು ಗಮನಿಸಿದರೆ ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, ಆರೆಂಜ್, ಸ್ನೋ, ವೈಟ್ ಮಿಕ್ಸ್ ಬಣ್ಣ ಬಳಸ್ಕೊಳ್ಳಿ. ಸಂಖ್ಯೆಗಳು 1, 2, 6, 7, 1, 2, 6, 9 ಎಂಬಂಥ ಸಂಖ್ಯೆಯನ್ನು ಬಳಸ್ಕೊಳ್ಳುವಂಥದ್ದು. ಈ ವಾರಪೂರ್ತಿ ನಿಮಗೆ ರವಿ ಅಥವಾ ಸೂರ್ಯನ ಅನುಗ್ರಹ ಅಪರೂಪಕ್ಕೆ ಬಂದಿದೆ. ವಾರಪೂರ್ತಿ ಶುಕ್ರನ ಅನುಗ್ರಹ ಬಂದಿದೆ. ಕೇತುವಿನ ಬೆಂಬಲ ಇರೋ ಕಾರಣ ಯಾವುದೇ ರೀತಿಯ ಸರ್ಕಾರದ ಕೆಲಸ, ರಾಜಕೀಯ ಮೂಲದ ಕೆಲಸ, ಕೋರ್ಟ್ ಕಚೇರಿ ಸಂಬಂಧ ಕೆಲಸ, ಭೂಮಿ ದಾಖಲೆಗಳು, ಭೂಮಿಯ ಪತ್ರಗಳು ಅಥವಾ ಇನ್ನಿತರ ಯಾವುದೇ ರೀತಿಯ ಸಹಿ, ರಿಜಿಸ್ಟ್ರೇಷನ್, ಒಪ್ಪಂದ, ಅಗ್ರಿಮೆಂಟ್ ಮುಂತಾದ ಕೆಲಸ ಕಾರ್ಯಗಳಿಗೆ ಈ ವಾರವನ್ನು ಆಯ್ಕೆ ಮಾಡ್ಕೊಳ್ಬೋದು. ಈ ವಾರದಲ್ಲಿ ಅಂಥ ಒಂದು ಆಯ್ಕೆಗಳಿಗೆ ಅಥವಾ ಸರ್ಕಾರಿ ಮೂಲ, ರಾಜಕೀಯ ಮೂಲದ ಕೆಲಸ ಕಾರ್ಯಗಳಿಗೆ ಭಾಳಷ್ಟು ಉತ್ತಮವಾದ ಅವಕಾಶ ಇರುತ್ತೆ. ಜೊತೆಗೆ ನೀವು ಮಾಡುವಂಥ ಯಾವುದೇ ರೀತಿಯ ಉದ್ಯಮ, ವ್ಯಾಪಾರ ಅಥವಾ ಕೈಗಾರಿಕೆ, ಕೃಷಿ ಚಟುವಟಿಕೆ ಯಾವುದಿರ್ಬೋದು ಅದರಲ್ಲೂ ಹಾಗೆ ವಿಶೇಷವಾದ ಪ್ರಯತ್ನಗಳಿಂದ ಸರ್ಕಾರದಿಂದ ಸಿಗಬೇಕಾದ ಸವಲತ್ತುಗಳು, ಸಬ್ಸಿಡಿ ಅಥವಾ ಇನ್ನಿತರ ಲಾಭ ಪ್ರಯೋಜನಗಳು ಸಿಗುವಂಥ ಅವಕಾಶ ಈ ವಾರದಲ್ಲಿ ಬಂದಿವೆ. ಹಾಗೆ ಅವೆಲ್ಲ ಗಮನ ಇಟ್ಟುಕೊಂಡು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಆದರೆ ಮಾತು, ನಡವಳಿಕೆ ಜೊತೆಗೆ ಬಾಂಧವ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಬೇಕು. ಜೊತೆಗೆ ಎಚ್ಚರಿಕೆ ಹೇಳಿದಂಥ ದಿನಗಳು ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ಗಮನಿಸಬೇಕಾಗುತ್ತೆ. ಈ ಮೀನರಾಶಿಯವರು ನೀವು ಬಳಸುವಂಥ ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, ಆರೆಂಜ್, ಸ್ನೋ, ವೈಟ್ ಮಿಕ್ಸ್ ಬಣ್ಣ ಬಳಸ್ಕೊಳ್ಳಿ. ಸಂಖ್ಯೆಗಳು 1, 2, 6, 7, 1, 2, 6, 7 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಮೀನರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಇಲ್ಲಿವರೆಗೆ ಆಗಸ್ಟ್ ಕೊನೆಯ ವಾರದ ವಿಶೇಷವಾದ ವಾರ ಭವಿಷ್ಯವನ್ನು ಈಗ ವಿಶ್ಲೇಷಣೆ ಮಾಡಿದ್ದೇನೆ. ಈ ವಾರದಲ್ಲಿ ಬರತಕ್ಕಂತಹ ವಿಶೇಷವಾದ ಈ ಸ್ವರ್ಣ ಗೌರಿ ವ್ರತ, ಗಣೇಶನ ಹಬ್ಬ ಅಥವಾ ವರಸಿದ್ಧಿ ವಿನಾಯಕ ವ್ರತ ಮುಂತಾದ ಸಂಭ್ರಮದ ಕಾಲದಲ್ಲಿ ತಮಗೆಲ್ಲರಿಗೂ ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯವನ್ನು ಕೋರುತ್ತಾ ವಾಹಿನಿಯ ನಿರಂತರ ಪ್ರೋತ್ಸಾಹಕ್ಕೆ ಮತ್ತೊಮ್ಮೆ ಧನ್ಯವಾದಗಳು. ಈ ವಾಹಿನಿಗೆ ನಿನ್ನ ಪ್ರೋತ್ಸಾಹದಿಂದ ಇನ್ನಷ್ಟು ಮುಂದೆ ಸಿಗ್ತಾ ಇರಲಿ. ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವೇಷಾಂ ಸನ್ಮಂಗಲಾನಿ ಭವಂತು.